ಚಂದ್ರಭಾಸ್ಕರನಂತೆ ರಾಜಿಪಾಮುನಿಯೇ ಚಂದ್ರಭಾಸ್ಕರನಂತೆ ರಾಜಿಪಾಮುನಿಯೇ ಬಹಳ ಚಂದ. ನಮಸ್ಕಾರ ವಿಜೇಂದ್ರ ಅವರೇ. ನಮಸ್ಕಾರ ಸ್ವಾಮಿ. ಮಲೆನಾಡಿನ ಯಕ್ಷಗಾನದಲ್ಲಿ ಅದರಲ್ಲೂ ವಿಶೇಷವಾಗಿ ಶೃಂಗೇರಿ, ಕಳಸ, ಹೊರನಾಡು, ಚಿಕ್ಕಮಗಳೂರು ಅಥವಾ ಜಯಪುರ ಈ ಕಡೆ ಭಾಗದಲ್ಲಿ ತಾವು ಹಲವು ದಶಕಗಳಿಂದ ಸಕ್ರಿಯವಾಗಿ ಯಕ್ಷಗಾನದ ಕಾರ್ಯಕರ್ತರಾಗಿ, ಮೇಳದ ಯಜಮಾನರಾಗಿ, ಕಲಾವಿದರಾಗಿ, ತಾಳಮದ್ದಲೆಯ ಅರ್ಥಧಾರಿಯಾಗಿ ಹೀಗೆ ಬಹುಮುಖದಲ್ಲಿ ನೀವು ಕಾಣಿಸಿಕೊಂಡವರು. ಸಾಕಷ್ಟು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದವರು. ನಿಮ್ಮ ಯಕ್ಷಗಾನದ ಆರಂಭ ಹೇಗಾಯಿತು? ಅದಕ್ಕೂ ಪೂರ್ವದಲ್ಲಿ ನಿಮ್ಮ ತಂದೆಯವರು ಕೂಡ ಯಕ್ಷಗಾನದ ಮೇಳವನ್ನು ಮಾಡಿದರು, ಸಕ್ರಿಯರಾಗಿದ್ದರು. ಅವರ ಬಗ್ಗೆಯೂ ಕೂಡ ತಾವು ಹೇಳ್ಬೋದಾ? ನಿಮ್ಮ ಜರ್ನಿ ಹೇಗಾಯಿತು, ಜೊತೆಗೆ ನಿಮ್ಮ ಅವರ ಯಕ್ಷಗಾನದ ಕಾರ್ಯಕ್ಷೇತ್ರಗಳ್ಯಾವುದು, ಅವರ ವಿಚಾರಗಳೇನು, ಆ ವಿಷಯದ ಬಗ್ಗೆ ಕೂಡ ನೀವು ಹೇಳ್ಬೋದು. ಖಂಡಿತ ಹೇಳ್ಬೋದು. ನಾನು 1952ನೇ ಇಸ್ವಿಯಲ್ಲಿ ಟಿ ನಂಜುಂಡರಾವ್ ಮತ್ತು ಲಕ್ಷ್ಮಮ್ಮ ಎನ್ನುವರ ಮಗನಾಗಿ ಹುಟ್ಟಿದೆ. ನಾವು ಅಣ್ಣ ತಮ್ಮಂದಿರು ಒಟ್ಟು 6 ಜನ. ಸಾಮಾನ್ಯ ಮಧ್ಯಮ ವರ್ಗದ ಫ್ಯಾಮಿಲಿ ನಮ್ಮದು. ಆವಾಗ ಕೃಷಿಯೇ ಮೇಯ್ನ್ ಇದ್ದಂಥದ್ದು. ಹಾಗೆ ನಮ್ಮ ತಂದೆಯವರು ಯಕ್ಷಗಾನ ಕಲಾವಿದರು, ವೇಷಧಾರಿ. ಅವರಿಗೂ ಕೂಡ ಸುಮಾರು ವರ್ಷದಿಂದ ಯಕ್ಷಗಾನದ ಅನುಭವ ಇತ್ತು. ಎಲ್ಲ ಯಕ್ಷಗಾನವನ್ನೆಲ್ಲ ಗುರುಮುಖದಿಂದ ಎಲ್ಲ ಕಲ್ತಿದ್ದಲ್ಲ, ನೋಡೇ ಕಲ್ತಿದ್ದು ಅವರೆಲ್ಲ. ಹಿಂದೆಲ್ಲ ಉಡುಪಿಗೆಲ್ಲ ಕೂಡ ಆಗುಂಬೆವರೆಗೆ ನಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಮಿನಿ ಬಸ್ಸಿಗೆ ಹೋಗಿ ಉಡುಪಿಯಲ್ಲಿ, ಕುಂದಾಪುರದಲ್ಲಿ ಎಲ್ಲ ಯಕ್ಷಗಾನ ಆಗ್ತಿದ್ರು. ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು 2-3 ದಿವಸ ಆ ಕಡೆಯಲ್ಲಿ ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ವಸತಿ ಮಾಡ್ಕೊಂಡು ಯಕ್ಷಗಾನ ನೋಡ್ಕೊಂಡು ಬಂದು ಅದನ್ನು ಮತ್ತಿಲ್ಲಿ ನಮ್ಮ ಘಟ್ಟದ ಮೇಲೆ ಇಲ್ಲಿ ಬಂದು ಇವರು ಪ್ರಸಾರ ಮಾಡ್ತಾಯಿದ್ರು. ಹಾಗೆ ನಾವು ಬಾಲ್ಯದಾಗಿರೋತ್ತಿಗೇ ನಮ್ಮ ತಂದೆಯವರು ಯಕ್ಷಗಾನದ ವೇಷಧಾರಿ ಆಗಿದ್ದರು. ಟಿ ನಂಜುಂಡರಾವ್ ತೋಟದು ಅಂತ ಹೇಳಿಬಿಟ್ಟು ಒಳ್ಳೆ ಪುರುಷ ವೇಷ ಮಾಡ್ತಾಯಿದ್ರು ಅವರು. ಹಾಗೆ ನಮಗೂ ಕೂಡ ಯಕ್ಷಗಾನದ ಆಸಕ್ತಿ. ಆಟಕ್ಕೆ ಹೋಗಬೇಕಾದ್ರೆ ಅವ್ರದ್ದೊಂದು ವೇಷ ಸಾಮಾನು ಹಾಕುವಂಥ ಪೆಟ್ಟಿಗೆ ಅಂತ ಇರ್ತಿತ್ತು, ಸಣ್ಣದೊಂದು. ಅದನ್ನು ನಮ್ಮ ಹತ್ರ ಹಿಡಿಸ್ಕೊಂಡು ಅವರು ಎಲ್ಲಾದರೂ ಹಳ್ಳಿಯಲ್ಲಿ ಆಟ ಆದರೆ ಹೋಗ್ತಾಯಿದ್ರು. ಹಾಗಾಗಿ ಹೋಗಿ ನಾವು ಅವ್ರ ಜೊತೆಲಿ ಚೌಕಿಲೆಗೆ ಅವ್ರ ಜೊತೆನೇ ಊಟ ಉಪಚಾರ ಎಲ್ಲ ನಮಗೆ ಅವರಿಗಾದಂಗೆ ನಮಗಾಗ್ತಿತ್ತು. ಹಾಗೇನೆ ಚೌಕಿಯಲ್ಲಿ ಕೂತ್ಕೊಂಡು ಅವ್ರ ರಂಗಸ್ಥಳಕ್ಕೆ ಹೋದ ಕೂಡಲೇ ನಾವು ರಂಗಸ್ಥಳಕ್ಕೆ ಹೋಗೋದು, ಅವ್ರ ಚೌಕಿಗೆ ಬಂದು ನಾವು ಬರೋದು, ಈ ಥರ ಮಾಡ್ಕೊಂಬಿಟ್ಟು ನಮಗೆ ಅದು ಸಾಮಾನ್ಯ ಹುಟ್ಟಿ ಬಾಲ್ಯದಿಂದಲೇ ಯಕ್ಷಗಾನದ ಆಸಕ್ತಿ ಅದು ರಕ್ತಗತವಾಗಿ ಬಂದದ್ದು. ಹಾಗೆ ನಾನು SLC ಓದಿದೆ. SLC ಆದಮೇಲೆ ಮುಂದಿನ ವಿದ್ಯಾಭ್ಯಾಸ ಮಾಡೋದಕ್ಕೆ ಆರ್ಥಿಕ ಅನುಕೂಲತೆ ಇರಲ್ಲ. ಯಾಕಂದರೆ ಹತ್ತಿರ ಇಲ್ಲಿ ಕಾಲೇಜುಗಳಿಲ್ಲ. ಕಾಲೇಜುಗಳು ಅಂತ ಹೇಳಿದ್ರೆ ಭಾಳ ದೂರ. ಒಂದೇ ಚಿಕ್ಕಮಗಳೂರಿಗೆ ಹೋಗ್ಬೇಕು, ಇಲ್ಲಾಂದರೆ ಉಡುಪಿಗೆ ಹೋಗ್ಬೇಕು, ಇಲ್ಲಾಂದರೆ ಮಂಗಳೂರಿಗೆ ಹೋಗ್ಬೇಕು. ಈ ಥರ ಪರಿಸ್ಥಿತಿ ಇದ್ದದ್ರಿಂದ ಓದೋದಕ್ಕೆ, ವಿದ್ಯಾಭ್ಯಾಸ ಮುಂದುವರ್ಸೋದಕ್ಕೆ ಆಗಿಲ್ಲ. ಆಮೇಲೆ ಹಾಗೆ ನಾವು ಕೃಷಿ ಜೊತೆಲಿ ಯಕ್ಷಗಾನವನ್ನು ಆಸಕ್ತಿ ಮೊದಲೇ ಇತ್ತು. ಆದರೆ ಗುರುಮುಖದಿಂದ ಕಲಿಲ್ಲ ನಾನು. ನಮ್ಮ ನೆಂಟರ ಮನೆಯಲ್ಲಿ ಹಿರಿಯಣ್ಣ ಭಾಗವತರು ಅಂತ ಹೇಳಿ, ಹಿರಿಯಣ್ಣ ಭಂಡಾರಿ ಅಂತೇಳಿ ಒಬ್ಬರು ಭಾಗವತರು ಮೊದಲೇ ಎಲ್ಲ ಮಾಡ್ತಿದ್ರು. ಅವರು ಬಂದು ಯಕ್ಷಗಾನ ಕಲಿಸ್ತಾ ಇದ್ರು ಬಸ್ತಿಕಟ್ಟೆಯಿಂದ ಆ ಕಡೆ. ಆವಾಗ ನಾನು ಅವ್ರ ನೆಂಟರ ಮನೆಗೆ ಹೋದಾಗ ನಮ್ಮನ್ನ ಚಲನವಲನ ಎಲ್ಲ ನೋಡಿಬಿಟ್ಟು ಅವರು ನನ್ನ ಹತ್ರ ಒಂಥರ ಖುಷಿಯಾಗಿ ಮಾತಾಡ್ತಿದ್ರು. ನೀವು ಯಕ್ಷಗಾನ ಕಲಿಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಕಲಿಯೋದಕ್ಕೆ ನಾನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಿಲ್ಲ, ಯಾಕಂದ್ರೆ ದುಡ್ಡು ಕೊಟ್ಟು ಕಲಿಬೇಕಿತ್ತು ಅವಾಗ. ಹಾಗಾಗಿ ಎಷ್ಟು ಕೊಡ್ಬೇಕಿತ್ತು ಅವಾಗ ಅವರಿಗೆ? ಆವಾಗಿನ ಕಾಲದಲ್ಲಿ ಎಷ್ಟೊಂದು 50-100 ರೂಪಾಯಿ ತಿಂಗಳಿಗೆ ಒಬ್ಬ ಕೊಡ್ಬೇಕಿತ್ತು. ಅದು ನಮಗೆ ಕಷ್ಟ ಇತ್ತು. ಬಸ್ರಿಕಟ್ಟೆಯಿಂದ ಆ ಕಡೆ ನಮ್ಮ ನೆಂಟರ ಮನೆಯಲ್ಲಿ ಒಂದು 10-12 ಜನ ಹುಡುಗರಿಗೆ ಕಲಿಸ್ತಾ ಇದ್ರು ಅವರು ಭಾಗವತಿಗೆ ಮೊದಲೇ. ಆಮೇಲೆ ಅದನ್ನ ಕಲಿಸ್ತಾ ಇರ್ಬೇಕಾದ್ರೆ ಮಧ್ಯೆ ವಾರದಲ್ಲಿ ಒಂದು ಪ್ರಸಂಗ ತಾಳಮದ್ದಲೆ ಮಾಡ್ತಾ ಇದ್ರು. ಆ ತಾಳಮದ್ದಲೆಗೆ ನಂಗೆ ಏನು ಮಾಡ್ತಿದ್ರು, ನಾನು ಒಬ್ಬ ಗೆಸ್ಟ್ ಆಗಿ ಹೋದಾಗ ನಂಗೆ ಒಂದು ಅರ್ಥನ ಬರ್ಕೊಡ್ತಿದ್ರು. ಇಲ್ಲ ಹೇಳಿ ಅಂತ ಹೇಳಿ, ಹೀಗೆ ಹೇಳಿ ಅಂತ. ಸಾಮಾನ್ಯ ಒಂದ್ಸರ್ತಿ ಅವ್ರು ಹೇಳಿದ್ರು ನಮಗದು ತಲೆಗೆ ಹೋಗಿರ್ತಿತ್ತು. ನಾವು ಅದನ್ನು ಹೇಳ್ತಿದ್ದು, ಪದ್ಯದ ಹಿನ್ನೆಲೆಯಾಗಿ ಪದ್ಯ ಇರ್ತಿತ್ತಲ್ಲ, ಅದರ ಪ್ರಕಾರ ಹೇಳ್ತಾ ಇದ್ದು. ಆವಾಗ ಅವನಿಗೆ ಭಾಳ ಇಂಟ್ರೆಸ್ಟ್ ಆಯಿತು, ಖುಷಿ ಆಯಿತು. ನನಗೆ ಆವಾಗ ಹಾಸ್ಯದ ಫೀಲ್ಡಲ್ಲಿ ಎಲ್ಲ ಹಾಸ್ಯದ ನಡೆ ಎಲ್ಲ ಹೇಳ್ಕೊಟ್ರು ಅವರು.
ನಾನು ಅದನ್ನು ಗುರು ಮುಖಾಂತರ ಅಂತ ಕಲ್ತದ್ದಲ್ಲ. ಅವರು ಏನು ವೇಷಧಾರಿ ಅಲ್ಲ, ಅವರು ಹೆಮ್ಮೇಳದ ಕಲಾವಿದರು. ಅವರು ಆವಾಗ ಇದು ಮೀನಾಕ್ಷಿ ಕಲ್ಯಾಣ, ಆಮೇಲಿಂದ ಕೃಷ್ಣ ವಿವಾಹ, ಇದರಲ್ಲೆಲ್ಲ ಕಟ್ಟ ಹಾಸ್ಯ ಬರುತ್ತೆ ನೋಡಿ. ಹಾಸ್ಯದಲ್ಲಿ ಒಂದು ಭಂಡಾರಿ ಪಾತ್ರ, ಈಗ ಅದನ್ನೆಲ್ಲ ಮಾಡೋದು ಇಲ್ಲ, ಮಾಡಲೂಬಾರ್ದು. ಈಗ ಜಾತಿ ಬಗ್ಗೆ ಹೇಳಿದ ಕೂಡಲೇ ಅದೊಂದು ದೊಡ್ಡ ಇಶ್ಯೂ ಆಗಿಬಿಡುತ್ತೆ ಈಗ. ಹಾಗೆ ಅದನ್ನೆಲ್ಲ ಕಟ್ಟ ಹಾಸ್ಯವನ್ನೆಲ್ಲ ನಂಗೆ ಅವರು ಹೇಳಿಕೊಟ್ರು. ನಾನದು ಅವ್ರು ಒಂದು ಸರ್ತಿ ಹೇಳಿದ್ರೆ ಸಾಕು ನನಗೆ ಅದು ಮನನ ಆಗ್ತಿತ್ತು. ಹಾಗೆ ಅದನ್ನು ಇಟ್ಕೊಂಡಿದ್ದೆ. ನಾನು ಅಷ್ಟೊತ್ತಿಗೆ ತಾಳಮದ್ದಲೆಗೆ ಅರ್ಥ ಹೇಳುವಷ್ಟು ತಯಾರಾಗಿದ್ದೆ ಅವ್ರ ದೆಸೆಯಿಂದಾಗಿ. ಹಾಗಾಗಿ ಮತ್ತು ಇಲ್ಲಿ ನಮ್ಮಲ್ಲಿ ಶ್ರೀ ಚೆನ್ನಕೇಶವ ಕೃಪಾಭೂಷಿತ ಯಕ್ಷಗಾನ ಮಂಡಳಿ ಅಂತ ಹೇಳಿ ಕ್ಯಾದ್ಗೆ ಮನೆ ಚೆನ್ನಯ್ಯ, ಗುಂಡುಮನೆ ರಾಮಯ್ಯ ಇವರೆಲ್ಲ ಸೇರ್ಕೊಂಡು ಅದನ್ನು ಮಾಡ್ತಾಯಿದ್ರು. ಆವಾಗ ನಾನು ತಾಳಮದ್ದಲೆ ಮಳೆಗಾಲದಲ್ಲಿ ನವರಾತ್ರಿಲೆಲ್ಲ ತುಂಬ ತಾಳಮದ್ದಲೆ ಆಗ್ತಾಯಿತ್ತು. ಆ ತಾಳಮದ್ದಲೆಗೆಲ್ಲ ಹೋಗ್ತಾ ಇದ್ದೆ. ತಾಳಮದ್ದಲೆಯಲ್ಲಿ ಸಣ್ಣ ಸಣ್ಣ ಅರ್ಥ ಹೇಳ್ತಾ ಇದ್ದೆ. ಎಲ್ಲಿವರೆಗೆ ಬಂತು ಅಂತ ಹೇಳಿದ್ರೆ, ಸುಧನ್ವ ಕಾಳಗ ಇಟ್ಟರೆ ಸುಧನ್ವ ಕಾಳಗಕ್ಕೆ ಮೊದಲು ಅಲ್ಲಿ ಒಂದು ಬಾಗಿಲು ದೂತ ಅದನ್ನು ಹೇಳಬೇಕು. ಅದಾದ ಕೂಡಲೇ ಮಂತ್ರಿ ಹೇಳಬೇಕು. ಮಂತ್ರಿ ಆದ ಕೂಡಲೇ ಶಂಕಲಕಿತ್ರನ ಹೇಳಬೇಕು. ಶಂಕಲಕಿತ್ರ ಆದಮೇಲೆ ಕುವಲೆ ಹೇಳಬೇಕು. ಕುವಲೆ ಆದಮೇಲೆ ಪ್ರದ್ಯುಮ್ನ ವೃಷಕೇತನ ಯಾವುದಾದ್ರೂ ಒಂದನ್ನು ಅರ್ಥ ಹೇಳಬೇಕು. ಯಾಕೆ ದೊಡ್ಡ ದೊಡ್ಡ ಅರ್ಥಧಾರಿಗಳು 4-5 ಜನ ಇದ್ದರು. ಅವರೆಲ್ಲ ಈ ಸಣ್ಣ ಅರ್ಥ ಹೇಳೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ಲ. ಇದಕ್ಕೆಲ್ಲ ನಂಗೆ ಹಾಗಾಗಿ ನಂಗೆ ಇಡೀ ಪ್ರಸಂಗದ್ದು ಎಲ್ಲವೂ ಕೂಡ ಪಾತ್ರಗಳದ್ದು ಪರಿಚಯ ಆಗೋದಕ್ಕೊಂದು ಅನುಕೂಲ ಆಯಿತು. ಆಮೇಲೆ ಹಿರಿಯ ಕಲಾವಿದರ ಹತ್ರ ಎಲ್ಲವ ಕೇಳ್ಕೊಂಬಿಟ್ಟು ಇದು ಮಾಡ್ತಾ ಇದ್ದು. ಹಾಗೆ ಅದು ಅನುಕೂಲ ಆಯಿತು. ಆಮೇಲೆ ಈ ಹಳದಾಚೆ ರಾಮಚಂದ್ರ ಅಂತ ಹೇಳೋರು ಕೇಂದ್ರದಲ್ಲಿ ಕಲ್ತರು. ಅವರು ನಾರಾಯಣಪುರ ಹತ್ರ ಭಾಗವತಿಗೆ ಕಲ್ತರು. ಇಲ್ಲಿ ಬಂದು ನಮ್ಮ ಮೇಳದಲ್ಲಿ ಭಾಗವತಿಗೆ ಎಲ್ಲ ಮಾಡ್ತಿದ್ರು. ಅವರ ಒತ್ತಾಸೆ ಮೇರೆಗೆ ಕ್ಯಾದ್ಗೆ ಮನೆ ಚೆನ್ನೈನ ಹತ್ರ ನನಗೆ ತಾಳಾಭ್ಯಾಸ ಮಾಡಿಸಿದ್ರು. ಭಾಗವತಿಗೆ ಕಲಿ ಅಂತ. ಭಾಗವತಿಗೆ ಕಲಿಯೋದಕ್ಕೆ ನನ್ನ ಸ್ವರ ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ತಾಳ ಅಭ್ಯಾಸ ಆಯಿತು. ತಾಳ ಅಭ್ಯಾಸ ಆದಮೇಲೆ ನಾನು ಅದೇ ಯಕ್ಷಗಾನದಲ್ಲಿ ಪಾತ್ರ ಮಾಡೋದಕ್ಕೆ ಸಿಕ್ತು ನನಗೆ. ಆವಾಗ ಹಾಸ್ಯದ ಬಗ್ಗೆ ತುಂಬ ಒಲವು. ಹಾಗೆ ಇರಬೇಕಾದ್ರೆ ನಮ್ಮಲ್ಲಿ ಗುಂಡುಮನೆ ವೆಂಕಟರಾಮಯ್ಯ ಅನ್ನೋರು ನಮ್ಮ ಮೇಳದ ಹಾಸ್ಯಗಾರರು. ಅವ್ರ ತಂದೆನೂ ಹಾಸ್ಯ ಮಾಡ್ತಾಯಿದ್ರು, ವೆಂಕಟಸುಬ್ಬಯ್ಯ ಅನ್ನೋರು. ಅವರು ನಮ್ಮ ತಂದೆ ಜೊತೆಲಿ ವೇಷ ಮಾಡೋರು ಅವರು. ಹಾಗೆ ಅವರು ಹಾಸ್ಯ ಮಾಡ್ತಿರ್ಬೇಕಾದ್ರೆ ಒಂದು ಸರ್ತಿ ಜಾತ್ರೆಗೆ ಒಂದು ಟಿಕೆಟ್ ಇಟ್ಟು ಆಟ ಮಾಡೋದು ಅಂಥೇಳಿ ತೀರ್ಮಾನ ಮಾಡಿದ್ರು ಅವರು. ಅದು ಮಾಡಿದಾಗ ಹೊರಗಡೆಯಿಂದ ಎಲ್ಲ ಕಲಾವಿದರನ್ನ ಕರೆಯೋದು ಅಂಥೇಳಿ ಆಯಿತು. ನೀಲಾವರ ರಾಮಕೃಷ್ಣಯ್ಯ ಮತ್ತು ಇನ್ನೂ ಯಾರು ಒಂದು 2-3 ಜನ, ವಿಶೇಷವಾಗಿ ರಿಪ್ಪನಪೇಟೆ ಸೋಮಯ್ಯ ಅಂತ ಹೇಳೋರು, ಇವ್ರನ್ನೆಲ್ಲ ಕಲಾವಿದರನ್ನ ಕರ್ಕೊಂಡು, ಬೆಳಕಲ್ ಸುಬ್ಬಣ್ಣಯ್ಯ ಅಂತಿದ್ರು, ಕೇಳಿರ್ಬೋದೇ ನನಗೆ. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಆಟ ಮಾಡಿದರು. ಆವಾಗ ಏನಾಯಿತು ಅಂತ ಹೇಳಿದ್ರೆ, ಕೆಳಗಡೆ ದೇವಸ್ಥಾನದಲ್ಲೂ ದೇವ್ರ ಸೇವೆ ಆಟ ಆಗಬೇಕಿತ್ತು, ಮೇಲ್ಗಡೆನೂ ಇವ್ರದ್ದು ಟೆಂಟಿನ ಆಟ. ಆವಾಗ ರಾಮಯ್ಯನವರು, ಗುಂಡುಮನೆ ರಾಮಯ್ಯನವರು ಅಲ್ಲಿ ಹಾಸ್ಯ ಮಾಡೋಕ್ಕೆ ಹೋಗ್ಬೇಕಾಗಿತ್ತು. ನನಗೇನು ಮಾಡಿದರು, ನೀನು ಇಲ್ಲಿ ಹಾಸ್ಯ ಮಾಡು ಅಂತ ಹೇಳಿದರು. ನಮ್ಮದು ದೇವಸ್ಥಾನದಲ್ಲಿ ಇವನಂತ ದಯಾನಂದ ನಾಗೂರು ಅಂತ ಶ್ರೀ ವೇಷಧಾರಿ ಅವರು ಬಂದಿದ್ದರು. ಅವ್ರದ್ದು ದ್ರೌಪದಿ ಅಂದು ಬಾಗಿಲು ದೂತ ಮತ್ತು ಇದನ್ನೆಲ್ಲ ನಾವಲ್ಲಿ ಮಾಡೋದು ಫಸ್ಟ್ ನಾನು ಪ್ರಾರಂಭ ಮಾಡಿದ್ದು. ಅಲ್ಲಿಗೆ ಜನಗಳಿಗೆಲ್ಲ ಅದು ಹಿಡಿಸಿತ್ತು, ತುಂಬ ಇದಾಗಿಬಿಟ್ಟು. ಆಮೇಲೆ ಅವ್ರ ಜಾಗವನ್ನು ನಾನು ಆಕ್ರಮಿಸ್ಕೊಂಡ್ಬಿಟ್ಟೆ ಬಾಳೆಹೊಳೆ ಮೇಳದಲ್ಲಿ. ಅವರು ಒಳ್ಳೆ ಪುರುಷ ವೇಷ 2ನೇ ವೇಷ ಮಾಡೋಕ್ಕೆ ಶುರು ಮಾಡಿದರು. ಆಮೇಲೆ ಅವರು ಗುಂಡುಮನೆ ರಾಮಯ್ಯ. ಹಾಗಾಗಿ ಸಾಮಾನ್ಯ 70ರ ದಶಕದಲ್ಲಿ ಇದು. ನಾನು 70ರ ದಶಕದಿಂದ 2000 ಇಸ್ವಿವರೆಗೂ ಕಂಟಿನ್ಯೂಸ್ ಆಗಿ ನಾನು ವರ್ಷದಲ್ಲಿ ಒಂದು 10-20 ಆಟ ಮಾಡ್ತಾಯಿದ್ದು. ಅದರಲ್ಲಿ ನಾನು ಮೇನ್ ಕಲಾವಿದನಾಗೆ, ನಾನು ಅಗತ್ಯ ಕಲಾವಿದನಾಗೆ ಆಗಿಬಿಟ್ಟೆ. ಆಮೇಲೆ ಬರೀ ಕಲಾವಿದ ಅಷ್ಟೇ ಅಲ್ಲ, ಅದನ್ನ ವ್ಯವಸ್ಥೆ ಮಾಡೋದು, ಇದು ಮಾಡೋದು, ಎಲ್ಲದು ರಂಗಸ್ಥಳ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದನ್ನು ನಾನು ಮಾಡ್ತಾಯಿದ್ದೆ ಆವಾಗ. ಅದರಿಂದ ಹಾಗಾಗಿ ಮುಂದುವರೆದು ನಮ್ಗೆ ಆಟ ಸಿಗ್ತಿತ್ತು. 40-50 ಆಟ ಮಾಡ್ತಾಯಿದ್ದು. ಸುತ್ತಮುತ್ತ ಜಾತ್ರೆಗಳಿಗೆಲ್ಲ ನಮ್ಮದೇ ಯಕ್ಷಗಾನ ಆಗ್ತಾಯಿತ್ತು ಆವಾಗ. ಆ ಥರ ಮಾಡ್ಕೊಂಡು ಯಕ್ಷಗಾನ ಮಾಡ್ತಾಯಿದ್ದು. ಆವಾಗ ಎಲ್ಲ ಆಮೇಲೆ ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ಸಾಮಾನ್ಯ 70-74ನೇ ಇಸ್ವಿ ಇರಬೇಕು, ಯಕ್ಷಗಾನ ಸಪ್ತಾಹ ಅಂತ ಹೇಳಿ ಮಾಡಿದೆ. ಈ ಹಳೆ ಕಲಾವಿದರು ಗುಂಡುಮನೆ ವೆಂಕಟರಾಮಯ್ಯ, ಹಳದಾಚೆ ವೆಂಕಟರಾಮಯ್ಯ, ಕೇದ್ಗೆ ಮನೆ ಚೆನ್ನಯ್ಯ, ಹಳದಾಚೆ ರಾಮಚಂದ್ರ, ಆಮೇಲೆ ಶೃಂಗೇರಿಯಿಂದ ಗೋಪಾಲಕೃಷ್ಣ ಅಂತ ಹೇಳಿಬಿಟ್ಟು ಮೃದಂಗವಾದಕರು,
ಅವರು ಬರ್ತಾ ಇದ್ರು. ನೆಲ್ಲೂರು ಮರಿಯಪ್ಪಾಚಾರ್ರು ಅವರು ನಮ್ಮ ಮೇಳದ ಆಟಕ್ಕೆಲ್ಲ ಬರ್ತಾ ಇದ್ರು. ಅವಾಗ ಯಕ್ಷಗಾನ ಸಪ್ತಾಹ ಮಾಡಿ 2 ವರ್ಷ ಪ್ರತಿ ಶನಿವಾರ 7 ಶನಿವಾರ 2 ವರ್ಷ ಯಕ್ಷಗಾನ ಮಾಡಿ ಅದರಿಂದ ನಮಗೇನು ಲಾಭ ಆಯಿತು ಅಂತ ಹೇಳಿದ್ರೆ ಹಳೆಯ ಪ್ರಸಂಗಗಳನ್ನೆಲ್ಲ ನಾವು ಮತ್ತೆ ಮಾಡಿದ್ರಿ. ಮಾಡಿದ್ದು ಅವರದ್ದು ಹಳೆ ಬರ ಎಲ್ಲ ಅನುಭವವನ್ನೆಲ್ಲವ ಪಡ್ಕೊಂಡು ಅವು ಪ್ರಸಂಗಕ್ಕೊಂದು ನಡೆ ಅಂತ ಇರುತ್ತಲ್ಲ, ಆ ನಡೆಯಲ್ಲೇ ಹೋಗಲ್ಲ ಅಂತ ಹೇಳಿದ್ರೆ ಆ ಪ್ರಸಂಗ ಅಚ್ಚುಕಟ್ಟಾಗಿ ಊಟವಾಗೋದಿಲ್ಲ. ಹಾಗೆ ಅವ್ರ ಮುಖಾಂತರ ಅದನ್ನೆಲ್ಲ ಮಾಡಿದೆ. ಅದೆಲ್ಲ ವ್ಯವಸ್ಥೆ ಮಾಡಿದ ನಾನು. ಒಂದು ಆಟಕ್ಕೆ ಒಂದು 300-350 ರೂಪಾಯಿ ಖರ್ಚು ಬರ್ತಿತ್ತು. ಊಟ, ಚಹಾ ಮತ್ತು ಅವ್ರಿಗೇನಾದರೂ ಸ್ವಲ್ಪ ಸಂಭಾವನೆ ಕೊಟ್ಟು ಮಾಡ್ತಾ ಇದ್ದದ್ದು. ಹಾಗೆ ಮಾಡ್ತಾ ಇದ್ದು. ಅದರಿಂದ ತುಂಬ ನಮ್ಗೆ ಅನುಕೂಲ ಆಯಿತು. ಹಳೆ ಪ್ರಸಂಗಗಳೆಲ್ಲ ಚಾಲ್ತಿ ಅದು. ಬಬ್ರುವಾಹನ ಕಾಳಗ, ಸುಧನ್ವ ಕಾಳಗ, ಆಮೇಲೆ ಮೀನಾಕ್ಷಿ ಕಲ್ಯಾಣ, ರತಿ ಕಲ್ಯಾಣ, ವಿದ್ಯುನ್ಮತಿ ಕಲ್ಯಾಣ, ಇವುಗಳನ್ನೆಲ್ಲ ಭಾಳ ಮಾಡಿದ್ದು. ಆಮೇಲೆ ಹಾಗೆ ಕ್ರಮೇಣವಾಗಿ ಅವರು ರಾಮಯ್ಯ ಅಂತ ಹೇಳೋರು ಮೇಳ ನಡೆಸ್ಕೊಂಡು ಹೋಗ್ತಾಯಿದ್ರು. ಅವರು ಅನಾರೋಗ್ಯದಿಂದ ಅವರು ಕಾಲಾಧೀನರಾದರು. ಆಮೇಲೆ ನಾನು ವಹಿಸ್ಕೊಂಡು ಮಾಡ್ತಾಯಿದ್ದೆ. ವಹಿಸ್ಕೊಂಡು ಮಾಡಿದೆ. ಆಮೇಲೆ ಏನಾಯ್ತು ಅಂದ್ರೆ ಅಷ್ಟೊತ್ತಿಗೆ ಟಿ ವಿ ಹಾವಳಿ, ಮೊಬೈಲ್ ಹಾವಳಿ ಇದೆಲ್ಲ ಪ್ರಾರಂಭ ಆಯ್ತು. ಯಕ್ಷಗಾನ ಆಮೇಲೆ ಹಿಂದೆಲ್ಲ ಏನಂತ ಹೇಳಿದ್ರೆ ಇಲ್ಲಿ ಯಕ್ಷಗಾನ ನೋಡಿದ್ರೆ ಇಲ್ಲಿ ಚಂದ ಆಯ್ತು ಅಂತಿದ್ರು. ಕನ್ನಡ ಜಿಲ್ಲೆಗೆ ಹೋಗಿ ನೋಡಿದವ್ರು ಕಡಿಮೆ ಇರ್ತಿದ್ರು. ಆವಾಗ ಇಲ್ಲಿ ಏನು ಮಾಡಿದ್ರು ಒಂಥರ ಯಕ್ಷಗಾನ ಜನ ಪ್ರೋತ್ಸಾಹ ಇತ್ತು. ಈಗ ಇತ್ತೀಚಿನ ಬಸ್ಸಿನ ಸಂಪರ್ಕ ಇದೆಲ್ಲ ಆಗಿಬಿಟ್ಟು ಸೌತ್ ಕೆನಡದಲ್ಲೆಲ್ಲ ಹೋಗಿ ಯಕ್ಷಗಾನ ನೋಡಿದವರಿಗೆ ಇಲ್ಲಿ ಯಕ್ಷಗಾನ ಇದು ಸಾಕಾಗೋದಿಲ್ಲ. ಈಗ ಚಿಟ್ಟಾಣಿಯವ್ರ ಪಾತ್ರ ನೋಡಿದ ಮೇಲೆ ಬೇರೆಯವ್ರದ್ದು ಬಸ್ ಮಾಸರು ಆಗೋದಿಲ್ಲ. ಈ ಥರ ಮಟ್ಟಕ್ಕೆ ಆಗೋಕ್ಕೆ ಶುರುವಾಯಿತು. ಆಮೇಲೆ ಇದ್ರದ್ದೆಲ್ಲ ಮೊಬೈಲ್ ಹಾವಳಿಯಿಂದಾಗಿ ನಮಗೆ ಯಕ್ಷಗಾನ ಕಲಾವಿದರಿಗೆ ಯಕ್ಷಗಾನ ಆಟ ಸಿಗೋದು ಇಲ್ಲ ಆಯಿತು. ಸರ್, ಈಗ ನಿಮ್ಮ ತಂದೆಯವರ ಪಾತ್ರಗಳನ್ನು ನೋಡಿ ನೀವು ರಂಗಕ್ಕೆ ಬಂದೆ ಅಂತ ಹೇಳಿದ್ರಿ. ಸೊ ಆ ಕಾಲದಲ್ಲಿ ಯಕ್ಷಗಾನ ಹೇಗಿತ್ತು? ನಿಮ್ಮ ತಂದೆಯವರು ಯಾವ್ಯಾವ ಪಾತ್ರಗಳನ್ನು ಮಾಡಿದ್ರು? ಅವರು ಒಂದು ಮೇಳವನ್ನು ಕೂಡ ಮಾಡಿದ್ರಲ್ಲ, ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಅದ್ರ ಬಗ್ಗೆ ನಂಗೆ ಅದು ಮೇಳ ಮಾಡೋದ್ರದ್ದೆಲ್ಲ ಗೊತ್ತಿಲ್ಲ. ಮೊದಲೇ ತೋಟದೂರು ಮೇಳ ಅಂತ ಒಂದು ಇತ್ತಂತೆ. ಅವರು ಎಲ್ಲ ಸಮಕಾಲೀನರು ಒಟ್ಟಾಗಿಬಿಟ್ಟು. ಯಾವಾಗ ಅದು? ತುಂಬ 40-45-50ನೇ ಇಸ್ವಿ ಇರಬಹುದು. ಆವಾಗ ಅದನ್ನೆಲ್ಲ ಮಾಡಿದ್ರು ಅವರು. ನಿಮ್ಮ ಬಾಲ್ಯದಲ್ಲಿ ಈ ಪ್ರದೇಶದಲ್ಲಿ ಯಕ್ಷಗಾನ ಹೇಗಿತ್ತು? ಈ ಪ್ರದೇಶದಲ್ಲಿ ಆವಾಗ ಯಕ್ಷಗಾನ ಚೆನ್ನಾಗೇ ಇತ್ತು. ಅಂದ್ರೆ ಪ್ರತಿ ಮನೆಯಲ್ಲೂ ಸಾಮಾನ್ಯ ಹೆಚ್ಚು ಕಡಿಮೆ ತಾಳಮದ್ದಲೆ ಆಗ್ತಿತ್ತು. ಈ ನವರಾತ್ರಿಲಿ ಆಮೇಲೆ ಏನಾದರೂ ವಿಶೇಷ ಸಮಾರಂಭಗಳಾದರೆ ಇದ್ರಾಗೆಲ್ಲ ತಾಳಮದ್ದಲೆಗಳು ನಡೀತಾ ಇತ್ತು. ಅವಾಗೆಲ್ಲ ದುಡ್ಡಿಗಾಗಿ ಮಾಡ್ತಿದ್ದದ್ದಲ್ಲ. ನಿಮ್ಮ ಬಾಲ್ಯದಲ್ಲಿ ಈ ಪ್ರದೇಶದಲ್ಲಿ ಯಾವ್ಯಾವ ಮೇಳಗಳಿದ್ದಿತ್ತು? ಅವಾಗ ಮೇಳ ಇದ್ದದ್ದಂದ್ರೆ ನಮ್ದು ಇಲ್ಲಿ ಒಂದೇ ಬಾಳೆಹೊಳೆ ಸ್ವಾಮಿ ಯಕ್ಷಗಾನ ಮಂಡಳಿ ಅಂತ ಒಂದಿತ್ತು. ಹಳುವಳ್ಳಿಯಲ್ಲಿ ಒಂದಿತ್ತು. ಅದು ಪೂರ್ಣ ಜೀರ್ಣಾವಸ್ಥೆಯಲ್ಲಿ ಇತ್ತದು ಆ ಕಾಲದಲ್ಲಿ. 50ರಲ್ಲಿ ಅಜ್ಜನ ಮನೆ ನಾಗಪ್ಪಯ್ಯ ಅಂತ ಹೇಳ್ಬಿಟ್ಟು ಅವರು ನಡೆಸ್ತಾ ಇದ್ರು. ಒಂದು 3-4-5 ಜನ ಕಲಾವಿದರು ಅಲ್ಲಿದ್ರು. ಮತ್ತೆ ಇಲ್ಲಿ ನಮ್ಮ ಕಡೆಯಿಂದನೂ ಎಲ್ಲ ಹೋಗ್ಬಿಟ್ಟು ಅವ್ರ ಜಾತ್ರೆಗೆ ಒಂದು ಆಟ, ದೇವ್ರ ಸೇವೆ ಅಂತ ಹೇಳಿ ಮಾಡ್ತಾ ಇದ್ರು. ಅಲ್ಲೊಂದು ಮೇಳ ಇತ್ತು ಅವಾಗ. ಆಮೇಲೆ ನಾವು ಪ್ರತಿ ವರ್ಷ ನಂಗೆ ಗೊತ್ತಿದ್ದಂಗೆನೆ ಸಾಮಾನ್ಯ 70ರ ದಶಕದಿಂದ ಮುಂದೆ ನಾವು ಪ್ರತಿ ವರ್ಷ ಇದರಲ್ಲಿ ಹೊರನಾಡು ಜಾತ್ರೆಗೆ, ಹಳ್ಳೊಳ್ಳಿ ಜಾತ್ರೆಗೆ, ಬಸರಿಕಟ್ಟೆ ಜಾತ್ರೆ, ಕಳಸ ಜಾತ್ರೆ ಎಲ್ಲವುದು ನಮ್ಮ ಯಕ್ಷಗಾನ ಮಂಡಳಿಯಿಂದ ಪ್ರದರ್ಶನ ನಡೀತಿತ್ತು. ಬೆಳಗು ಆಟ. ಅಲ್ಲ, 50ರ ಹಿಂದೆ ಈ ಪ್ರದೇಶದಲ್ಲಿ ಮತ್ಯಾವ ಮೇಳಗಳಿದ್ದು? ಮತ್ತೆ ಯಾವುದು ಮೇಳ ಇದ್ದಂಗೆ ನಾರ್ವೆ ಮೇಳ ಅಂತ ಇತ್ತಂತೆ. ಹಿಂದೆ ಇತ್ತಂತೆ, ನಂಗೆ ಗೊತ್ತಿಲ್ಲ ಅದು. ಇರೋದಾದವರೆಲ್ಲ ಹೇಳ್ತಾ ಇದ್ದದ್ದು ಅದು. ಹಾಗೆ ನಡೀತಾ ಇದ್ದದ್ದು. ಇದು ಹೆಚ್ಚು ಕಡಿಮೆ ಬರೀ ಗುಡ್ಡಗಾಡು ಕಾಡಿಂದ ಕೂಡಿರೋದು. ಇತ್ತೀಚೆಗೆ ಒಂದು 25-30 ವರ್ಷ ಆಗಿ ರೋಡು ರಸ್ತೆಗಳು ಎಲ್ಲ ಬಂದಿರ್ಬೋದು. ಆ ಕಾಲದಲ್ಲಿ ನೀವು ಬಾಲ್ಯದಲ್ಲಿರುವಾಗ ರಸ್ತೆ ಸಂಪರ್ಕವೂ ಕೂಡ ಅಷ್ಟು ಚೆನ್ನಾಗಿ ಇದ್ದಾಗಿರಲಿಲ್ಲ. ಸೊ ಆ ಕಾಲದಲ್ಲಿ ಯಕ್ಷಗಾನದ ಬೆಸುಗೆ ಹೆಂಗಿತ್ತು? ಅಂದರೆ ಕಲಾವಿದರನ್ನು ಕರೆಯೋದಿರ್ಬೋದು, ಸಂಪರ್ಕ ಮಾಡೋದಿರ್ಬೋದು, ಅಥವಾ ಎಲ್ಲರನ್ನೂ ಯಕ್ಷಗಾನಕ್ಕೆ ಒಟ್ಟಾಕೋದು ಇರ್ಬೋದು. ಆ ಕಾಲದಲ್ಲಿ ಹೇಗಿತ್ತು? ಆ ಕಾಲದಲ್ಲಿ ಅಂತ ಹೇಳಿದ್ರೆ ಎಲ್ಲ ನಡ್ಕೊಂಡೇ ಹೋಗ್ಬೇಕು. ನಾವಿಲ್ಲಿಂದ ಹೊರನಾಡಿಗೆ ನಡ್ಕೊಂಡು ಹೋಗ್ತಾ ಇದ್ದು. ಬೆಳಗ್ಗೆ ಎದ್ದು ಹೊರಟು ಬಿಡ್ತಿದ್ದು. ಹೊರನಾಡು 30 ಕಿಲೋಮೀಟರ್ ಆಗತ್ತಾ? ಇಲ್ಲಿಂದ ಅಲ್ಲ, ನಮಗೆ ಶಾರ್ಟ್ ಕಟ್ ಎಲ್ಲ 10-12 ಕಿಲೋಮೀಟರ್. ಗುಡ್ಡ ಹತ್ತಿ ಗುಡ್ಡ ಇಳಿದು ಎಲ್ಲ ಹೋಗ್ಬೇಕು. ಹಾಗೆ ಹೋಗ್ತಾ ಇದ್ದು.
ಮೇಳದ ಸಾಮಾನು ತಗೊಂಡು ಹೋಗೋದಕ್ಕೆ ಅವ್ರದ್ದೇ ಆದ ಟ್ರಕ್ ಹ್ಮ್ ಕಳಿಸ್ತಾ ಇದ್ರು ಬಾಳೆಹೊಳೆಗೆ. ಹ್ಮ್ ಅದರಲ್ಲಿ ದೇವಸ್ಥಾನದಿಂದ ದೇವಸ್ಥಾನದಿಂದನೇ ಟ್ರ್ಯಾಕ್ಟರ್ ಕಳಿಸ್ತಾ ಇದ್ರು. ಹ್ಮ್ ಅದರಲ್ಲಿ ತಗೊಂಡೋಗಿ ಇದು ಮಾಡ್ತಾ ಇದ್ದು. ಹ್ಮ್ ಊಟೋಪಚಾರದ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ. ಹಂಗಾಗಿ ಒಂದು 2 ದಿವಸನೇ ಆಗ್ತಿತ್ತು ನಮ್ಗೆ. ಒಂದು ದಿವಸ ಹೋಗೋದು, ಒಂದು ದಿವಸ ಅಲ್ಲಿ ಯಕ್ಷಗಾನ ಮಾಡೋದು, ಮಾರನೇ ದಿವಸ ಬರೋದು. ಒಂದು ಯಕ್ಷಗಾನ ಅಂದ್ರೆ 2 ದಿವಸ 2 ದಿವಸ ಆಗ್ತಿತ್ತು ಅದು. ಆಗ್ತಿತ್ತು. ಆಮೇಲೆ ವೆಹಿಕಲ್ಗಳು ರೋಡ್ ಹೋಗೋದಕ್ಕೆ ಶುರುವಾಯಿತು. ವೆಹಿಕಲಲ್ಲಿ ಹೋಗೋದು ಬರೋದು, ನಾವೇ ವೆಹಿಕಲ್ ಮಾಡ್ಕೊಂಡು ತಗೊಂಡೋದದ್ದು ಉಂಟು, ಅವ್ರು ಕಳಿಸಿದ್ದು ಉಂಟು, ಇದೆಲ್ಲ ಇತ್ತು. ಆಮೇಲೆ ಮೊದಲೆಲ್ಲ ತಲೆ ಹೊರೆಯಲ್ಲಿ ಇಲ್ಲಿ ಹಳ್ಳಿಲಿ ಅವಾಗೇನೋ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಬ್ರು ಮನೆಯಿಂದ ಒಬ್ರು ಮನೆಗೆ ಹೊರೆ ಆಳುಗಳು 1-2-3 ಜನ ಇಟ್ಕೊಂಡು ಪೆಟ್ಟಿಗೆ, ಮೇಳದ ಪೆಟ್ಟಿಗೆ ಹೊತ್ಕೊಂಡು ಹೋಗೋದು. ಗ್ಯಾಸ್ ಲೈಟ್ ಇಟ್ಕೊಂಡು ಆಟ ನಾವು ನೋಡಿದ್ದೇವೆ. ನೀವು ದಿವಟ್ಟಿಗೆ ಆಟ ನೋಡಿಲ್ಲ? ಅದು ನೋಡಿಲ್ಲ. ಗ್ಯಾಸ್ ಲೈಟ್ ಮಾತ್ರ. ಈಗ ಅಲ್ಲಿ ಎಷ್ಟು ಗಂಟೆಗೆ ಶುರು ಆಗ್ತಿತ್ತು ಹೆಚ್ಚು ಕಡಿಮೆ ಆ ಕಾಲದಲ್ಲಿ? ಆ ಕಾಲದಲ್ಲಿ 9-9:30 ಶುರುವಾಗ್ತಾ ಇತ್ತು. ಶುರುವಾಗಿ ಏನೇನು ಎಲ್ಲಿಂದ ಶುರುವಾಗ್ತಿತ್ತು? ಕೋಡಂಗಿ ಎಲ್ಲ ಇಲ್ಲ. ಕೋಡಂಗಿ ಮೊದಲು ಪೀಠಿಕೆ ಶ್ರೀವೇಶ ಇತ್ತು. ಆಮೇಲೆ ಕಡೆ ಕ್ರಮೇಣ ಅದು ಹೋಯ್ತು. ಅಲ್ಲ, ನೀವು 50ರಲ್ಲಿ ಹೇಳ್ತಾರೆ. 50ರಲ್ಲಿ ಆವಾಗ ಅದೇ ಪೀಠಿಕೆ ಶ್ರೀವೇಶ ಅಂದ್ರೆ ಮಾಡ್ತಾ ಇದ್ರು. ಪೀಠಿಕೆ ಶ್ರೀವೇಶ 2 ಮಾಡ್ತಿದ್ರು. ಬಾಲಗೋಪಾಲರು ಇರಲ್ಲ, ರಂಗಸ್ಥಳ ಗಣಪತಿ ತರೋದಿಲ್ಲ ಈ ಪ್ರದೇಶದಲ್ಲಿ ಇಲ್ಲ. ಈ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದು ಅನಿವಾರ್ಯ, ಕಲಾವಿದರು ಇಲ್ಲದೆ ಇದ್ದದಕ್ಕೆ. ಈಗ ಪೀಠಿಕೆ ಶ್ರೀವೇಶ ಕುಣಿಕಾಗ್ಲಿ ಬಾಲಗೋಪಾಲ ಕುಣಿಕಾರ ಅವನು ಕ್ರಮಬದ್ಧವಾಗಿ ಕಲ್ತಿರ್ಬೇಕು. ಇಲ್ಲಾಂದ್ರೆ ಆ ಪದ್ಯಗಳಿಗೆಲ್ಲ ಕುಣಿಯೋದಕ್ಕೆ ಆಗೋದಿಲ್ಲ. ಇಲ್ಲಿ ಆ ತರಬೇತಿಗಳು ಇರಲ್ಲ. ಹಾಗಾಗಿ ಬಟ್ ಇಲ್ಲಿ ಪ್ರಸಂಗ ಅಂದ್ರೆ ಅವ್ರಿಗೆ ಆಸಕ್ತಿ ಇತ್ತು, ಬಟ್ ಅದ್ರ ಅವಕಾಶ ಇರಲ್ಲ. ಅಂದ್ರೆ ಅದನ್ನ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಬಟ್ ಅವರ ತಮ್ಮ ಅಭಿವ್ಯಕ್ತಿಗಾಗಿ ಯಕ್ಷಗಾನವನ್ನು ಬಳಸ್ಕೊತಾ ಇದ್ರು. ಅಂದ್ರೆ ಈಗ ಬೇರೆ ಅಂದ್ರೆ ಇಲ್ಲಿ ಯಾರು ಕೂಡ ಅದನ್ನ ಗುರುಮುಖೇನವಾಗಿ ಹೇಳ್ಕೊಟ್ಟವರು ಇರ್ಲಿಲ್ಲ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ನಾವು ಎಲ್ಲ ಮೆಜಾರಿಟಿಗೆ ಬರೋ ಟೈಮಿಗೆ ಉಳ್ತೂರು ಗಣಪತಿ ನಾಯಕರು ಅಂತ ಕೇಳಿದ್ರೆ ಅವರು ಈ ಕಡೆ ಬರ್ತಾ ಇದ್ರು. ಮಳೆಗಾಲದಲ್ಲಿ ಸಾಮಾನ್ಯ ಯಕ್ಷಗಾನ ಕಲಾವಿದರೆಲ್ಲ ಈ ಕಡೆ ಬಂದು ಇಲ್ಲೆಲ್ಲ ಇರೋದು ಜಾಸ್ತಿ, ತಿಂಗಳಾನ್ಗಟ್ಲೆ. ಒಬ್ಬೊಬ್ಬರ ಮನೇಲಿ 4 ದಿವಸ 5 ದಿವಸ ಎಲ್ಲ ಇದ್ಬಿಟ್ಟು ಅವ್ರಿಗೆ ಊಟ ವಸತಿ ಎಲ್ಲ ಇಲ್ಲೆಲ್ಲೇ ಮಾಡ್ಕೊಂಬಿಟ್ಟು ಅವ್ರ ಯಕ್ಷಗಾನ ತರಬೇತಿ ಅಂತ ಹೇಳಿದ್ರೆ ಕ್ಲಾಸ್ ಮಾಡ್ದಂಗಲ್ಲ, ಅವ್ರ ಅನುಭವವನ್ನ ಹೇಳೋದು, ಇವರೆಲ್ಲ ಕಲ್ತ್ಕೊಳ್ಳೋದು, ಈ ತರ ಮಾಡ್ತಾ ಇದ್ರು. ಯಾರ್ಯಾರು ಬಂದಿದ್ರು? ಇಲ್ಲಿ ಉಳ್ತೂರು ಗಣಪತಿ ನಾಯಕರು ಅಂತೇಳಿ ಅವರು ಬರ್ತಾ ಇದ್ರು. ಹಿಂದೆ ಇವರು ಎಣ್ಣೆಹೊಳೆ ರಾಮಚಂದ್ರಯ್ಯ ಅಂತ ಅವ್ರು ಬರ್ತಾ ಇದ್ರಂತೆ. ಅವ್ರು ಬಂದು ಹಿಮ್ಮೇಳ ಎಲ್ಲ ಕಲಿಸ್ತಾ ಇದ್ರಂತೆ. ನಮಗ್ ಗೊತ್ತಿಲ್ಲ ಅದು. ಹಾಗೆ ಎಲ್ಲ ಇವ್ರು ಹೇಳುದನ್ನ ಕೇಳಿರುವಂಥದ್ದು ನಾವು. ಉಳ್ತೂರು ಗಣಪತಿ ನಾಯಕರದ್ದು ಗೊತ್ತು. ಅವ್ರು ಎಲ್ಲ ಕಡೆನೂ ಕೂಡ ವೇಷಧಾರಿಗಳನ್ನು ತಯಾರು ಮಾಡಿದ್ರು ಅವರು. ಹಾಗೆ ಚೆನ್ನಾಗಿ ಅವರಿಂದ ಕಲ್ತಾರೆ. ತುಂಬಾ ಜನ ಇಲ್ಲಿ ಇದ್ರು. ಅದು ಉಳ್ತೂರು ಗಣಪತಿ ನಾಯಕರು ಯಾವಾಗ ಬಂದಿದ್ರು? ಹೆಚ್ಚು ಕಡಿಮೆ 70ರಲ್ಲ? 70 65ರ ಮೇಲೆ ಬರ್ತಾ ಇದ್ರು ಅವರು. ಅವ್ರೀಗ ಇಲ್ಲೆಲ್ಲ ಏನಂತ ಹೇಳಿದ್ರೆ, ಈ ಅಡಿಕೆ ಟೈಮಲ್ಲಿ ಅಡಿಕೆ ಸಂಭಾವನೆಗೆ ಅಂತ ಯಾರ ಮನೆಗೆ ಹೋದ್ರು ಒಂದು ತಟ್ಟೆ ಹರಿವಣ ಅಡಿಕೆ ಕೊಡ್ತಾ ಇದ್ರು. ಹಾಗೆ ಅಡಿಕೆ ತಿರುಗಾಟಕ್ಕೆ ಬರ್ತಿದ್ರು. ಅವ್ರಿಗೆ ಅದೊಂದು ಉತ್ಪತ್ತಿ ಆಗ್ತಿತ್ತು, ದುಡ್ಡು. ಅದ್ರ ಜೊತೆಗೆ ಯಕ್ಷಗಾನ ಹೇಳ್ತಿದ್ರು. ಅವ್ರು ಬಂದ್ರು ಅಂತ ಆದ ಕೂಡಲೇ ಎಲ್ಲಾದ್ರೂ ಯಕ್ಷಗಾನ ಮಾಡೋಣ ಅಂತ ಇಲ್ಲಿದ್ದವರಿಗೆಲ್ಲ ಒಂದು ಉಮೇದು ಬಂದ್ಬಿಡೋದು. ಯಾಕಂದ್ರೆ ಅವರೊಬ್ರು ಇದ್ರಲ್ಲ ಡೈರೆಕ್ಷನ್ ಕೊಡೋದಕ್ಕೆ. ಹಾಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಪ್ರಸಂಗದ ನಾಡುಗಳೆಲ್ಲವ ಬಹಳ ಚೆನ್ನಾಗಿ ಅನುಭವ ಇತ್ತು ಅವರಿಗೆ. ಅವರು ಒಳ್ಳೆ ವೇಷ ಮಾಡೋರು. ರತಿ ಕಲ್ಯಾಣದ ಕಮಲಭೂಪ, ಆಮೇಲೆ ಇದು ಬಬ್ರುವಾನ್ ಕಾಳಗ, ಸುಧನು ಕಾಳಗದ ಕಾಲಪಾಳೆಯದಂತೆ ಅರ್ಜುನ, ಬಹಳ ಚಂದದ ನಡೆ. ನಮಗೆಲ್ಲ ಅವರೇ ಅದನ್ನ ಹೇಳ್ಕೊಟ್ಟಿರೋದು. ಅಲ್ಲಿ ತುಂಬಾ ಹಾಸ್ಯ ಇದೆ. ಆ ಹಾಸ್ಯನ ಈಗ ಯಾರು ಮಾಡೋದಿಲ್ಲ. ಕಾಲಪಾಳೆಯದಂತೆ ಆದಲ್ಲಿ ತುಂಬಾ ಹಾಸ್ಯಗಾರನಿಗೆ ಜಾಸ್ತಿ ಕೆಲಸ. ಅದನ್ನೆಲ್ಲ ನಾವು ಮಾಡ್ತಾ ಇದ್ವು ಅವಾಗ. ಈ ಬಾಳೆಹೊಳೆ ಮೇಳ ಇದೆಯಲ್ಲ, ಇದಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ನಿಮ್ಗೆ ಗೊತ್ತಿರುವ ಹಾಗೆ? ಒಂದು ಸಾಮಾನ್ಯ 300-400 ವರ್ಷದ ಇತಿಹಾಸ ಇರಬಹುದು. ಯಾಕಂತ ಹೇಳಿದ್ರೆ ಆ ಮೇಳದ ಸಾಮಾನುಗಳೆಲ್ಲವ, ಇದು ಕಿರೀಟದ ಆಕಾರ ಎಲ್ಲ ದೊಡ್ಡದು. ಈಗೆಲ್ಲ ಭಾರಿ ಚಿಕ್ಕದು ಬಂದಿದೆಯಲ್ಲ, ಹಾಗೆಲ್ಲ ದೊಡ್ಡದು ಮರದ್ದೇ ಅದು. ಏನಾದ್ರೂ ದಾಖಲೆ ಸಿಕ್ಕಿದೆ ಹಳೆ? ಇಲ್ಲ, ಯಾವ ದಾಖಲೆನೂ ಸಿಕ್ಲಿಲ್ಲ ಅದಕ್ಕೆ. ನಮಗೆ ಗೊತ್ತಿದ್ದಂಗೆ ನಮ್ಮ ತಂದೆ ಮತ್ತೆ ಬಿದ್ಕಿನ ಮನೆ ವೆಂಕಟರಮಣಯ್ಯನವರು, ಗುಂಡು ಮನೆ ವೆಂಕಟಸುಬ್ಬಯ್ಯನವರು, ಕೇದ್ಗೆ ಮನೆ ಚೆನ್ನಯ್ಯ, ಇವರೆಲ್ಲ ಅವಾಗ ಮೇಳ ನಡೆಸ್ತಾ ಇದ್ರು.
ಅವರಿಗೆಲ್ಲ ಸಮಪ್ರಾಯ ಆವಾಗ. ಯಾವಾಗದು 40? 50, ನಾನು 52ನೇ ಇಸ್ವಿಲಿ ಹುಟ್ಟಿದ್ದು. ಆ ಟೈಮಲ್ಲೇ ಇತ್ತದು ಮೇಳ ಇತ್ತು. ನಾವು ಒಂದು 5-6 ವರ್ಷ ಆದಮೇಲೆ ನಾವು ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ಆಟ ನೋಡೋದಕ್ಕೆ ಇದಕ್ಕೆಲ್ಲ ಹೋಗ್ತಿದ್ದು. ಅಲ್ಲ, ಈಗ ಅದಕ್ಕೂ ಹಿಂದೆ ಮೇಳ ಹೇಗಿತ್ತು ಅನ್ನೋ ಅದೇನು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅದು. ಅಲ್ಲಿಂದ ನಿಮ್ಮ ತಂದೆ ಅದನ್ನ ನಡೆಸಿದ್ರ? 3-4 ಜನ ಸೇರ್ಕೊಂಡು, ಒಬ್ಬರೇ ಅಲ್ಲ, 3-4 ಜನ ಸೇರ್ಕೊಂಡ್ಬಿಟ್ಟು, ಅದೇ ಇದಕ್ಕಿನ ಮನೆ ವೆಂಕಟರಾಮಣ್ಣಯ್ಯ, ಶುಂಠಿ ಕುಡಿಗೆ ಗೋವಿಂದಯ್ಯ, ಕಲ್ಲಾರ ವೆಂಕಟರಾಮಣ್ಣಯ್ಯ ಅಂತೇಳಿ ಎಲ್ಲ ಸಮಾನ ಮನಸ್ಕರು ಒಂದು 5-6 ಜನ ಸೇರ್ಕೊಂಡ್ಬಿಟ್ಟು ಅದನ್ನೆಲ್ಲ ಮಾಡಿದ್ದು. ಈ ಪ್ರದೇಶಕ್ಕೆ ಯಕ್ಷಗಾನ ಹೆಂಗೆ ಬಂದಿರ್ಬೋದು ಸರ್? ಯಕ್ಷಗಾನ ಬಂದದ್ದು ಅಂತೇಳಿ, ನಾವೆಲ್ಲ ಮೂಲತಃ ಇವರು ಇಲ್ಲಿ ಕೋಟದವರು, ಕೋಟ ಬ್ರಾಹ್ಮಣ್ಸ್ ಅಂತ. ನಾವೆಲ್ಲ ಅಲ್ಲಿಂದ ಇಲ್ಲಿ ಜೀವನೋಪಾಯಕ್ಕಾಗಿ ಇಲ್ಲಿ ಬಂದವರು. ಎಷ್ಟನೇ? ಅದು ಗೊತ್ತಿಲ್ಲ, ಅದಕ್ಕೆ ದಾಖಲೆ ಏನು ಸಿಗೋದಿಲ್ಲ. ಅದು 100 ವರ್ಷದ ಮೇಲೆ ಮೇಲಾಗಿದೆ, 2-3 ತಲೆಮಾರು ಕಳೆದಿದೆ. ಅಂದ್ರೆ ಅಲ್ಲಿ ನೋಡಿ ಇಲ್ಲಿ ಅಂತಹ ಕುಟುಂಬಗಳು ಎಷ್ಟು ಇದೆ ಸರ್ ಇಲ್ಲಿ? ಒಟ್ಟು ಇದು ಈಗ ನಮ್ದು ತೋಟದೂರು ಗ್ರಾಮ ಅಂತ ಹೇಳಿ ಇಲ್ಲೊಂದು 32 ಮನೆ ಬ್ರಾಹ್ಮಣರದ್ದೇ ಮನೆ ಉಂಟು. ತಲಗೋಡು ಗ್ರಾಮ ಅಂತ ಹೇಳಿ ಒಂದು 60-70 ಮನೆ ಬ್ರಾಹ್ಮಣರದ್ದೇ ಉಂಟು. ಇಲ್ಲಿಂದ ಆಚೆಗೆ ಅದೇ ಬಸರಿಕಟ್ಟೆಯಿಂದ ಆ ಕಡೆ ಅಂತ ಹೇಳಿದ್ನಲ್ಲ, ಅಲ್ಲಿ ಒಂದು 28-30 ಮನೆ ಅಲ್ಲಿ ಉಂಟು. ಎಲ್ಲ ಬ್ರಾಹ್ಮಣರದ್ದೇ ಒಂದು. ಎಲ್ಲ ಕುಂದಾಪುರ ಆ ಕಡೆಯಿಂದ ಬಂದವರು. ಮೂಲ ಅಲ್ಲಿದೆ. ನಾವು ಇವತ್ತು ಕೂಡ ಕೋಟ ಬ್ರಾಹ್ಮಣರು ಅಂತಲೇನೆ ಇದು ಮಾಡ್ಕೊಂಡಿರೋದು. ನಾವು ಅಲ್ಲಿಗೆ ಸಾಲಿಗ್ರಾಮಕ್ಕೆ ಕೊಟ್ಟು ನಡ್ಕೊಳ್ಳೋದು. ನಮಗೆ ಗುರು ಇದಿಲ್ಲ, ಗುರು ನರಸಿಂಹನೇ ನಮ್ಮ ಗುರು. ಅಂದ್ರೆ ಈ ಪ್ರದೇಶದಲ್ಲಿ ಯಕ್ಷಗಾನ ಕಾಣಿಸ್ಕೊಳ್ಳೋದಕ್ಕೆ ಅಂದ್ರೆ ಈ ವಲಸೆಯ ಪ್ರಭಾವವೇ ಇರ್ಬೋದು. ಹೌದು, ಇಲ್ಲಾಂದ್ರೆ ಇಲ್ಲಿ ಆ ಥರ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬೇರೆ ಅದರ್ ಕ್ಯಾಸ್ಟನ್ನು ತುಂಬಾ ಜನ ಇದ್ದಾರೆ. ಸುತ್ತಮುತ್ತ ಎಲ್ಲಾ ಕ್ಯಾಸ್ಟ್ಗಳು ಇದ್ದಾರೆ. ಗೌಡ್ರು ಇದ್ದಾರೆ, ಶೆಟ್ರು ಇದ್ದಾರೆ. ಅವರಿಗೆಲ್ಲ ಆ ಯಕ್ಷಗಾನ ಅದೇನಿಲ್ಲ, ಅದು ಯಾವುದು ಬಂದಿಲ್ಲ. ಇಲ್ಲ. ಅಲ್ಲ, ಆ ಈಗ 50ರ ದಶಕದಲ್ಲಿ ಅಂದ್ರೆ ಇಲ್ಲಿ ಸ್ಥಳೀಯವಾಗಿದ್ದವರು, ಅವ್ರ ಇನ್ವಾಲ್ವ್ಮೆಂಟ್, ಅವರದ್ದೆಲ್ಲ ಆಸಕ್ತಿ ಇತ್ತು. ನೋಡ್ತಿದ್ರು. ಕಲಾವಿದರಾಗಿ ಬಂದು ಇಲ್ಲ, ಯಾರು ಬರಲಿಲ್ಲ ಸರ್, ಬಂದಿಲ್ಲ. ಆಮೇಲೆ ಸ್ವಲ್ಪ ಇವರು ಇವರು ಯಾರು ಅಂತ ಹೇಳಿದ್ರೆ ಆಚಾರ್ಯಗಳು, ವಿಶ್ವಕರ್ಮರು, ಅವರು ಒಂದು ಸ್ವಲ್ಪ ಜನ ಕಲ್ತು ಎಂಟ್ರ್ ಆಗಿಬಿಟ್ರು. ಈ ಕಡೆ ಅವರು ಕೂಡ ಮೂಲ ಕುಂದಾಪುರ ಆ ಕಡೆ ಇರಬಹುದೇನೋ ಗೊತ್ತಿಲ್ಲ. ಈಗ ನಮ್ಗೆ ಇಲ್ಲಿ ರಮೇಶ್ ಆಚಾರ್ಯ ಅಂತ ಹೇಳ್ಬಿಟ್ಟು ಮಂಗಳಗಾರ, ತೀರ್ಥಹಳ್ಳಿ, ಚಿಕ್ಕ ಹುಡುಗ, ಅವ್ರನ್ನ ಇಲ್ಲಿ ಹಿರಿಯಣ್ಣ ಭಂಡಾರಿ ಅಂತ ಹೇಳೋರು ಚಿಕ್ಕಮೇಳಕ್ಕಾಗಿ ಕರ್ಕೊಂಬಂದಿದ್ರು. ಅವನ ಹತ್ರ ವೇಷ ಮಾಡಿಸ್ತಾ ಇದ್ರು. ನಮಗೆಲ್ಲ ಅವ್ರನ್ನೆಲ್ಲ ನೋಡಿ ನಮಗೂ ಕೂಡ ಯಕ್ಷಗಾನದ ಆಸಕ್ತಿ ಪ್ರಾರಂಭ ಆದದ್ದು. ಅಷ್ಟು ಸಣ್ಣ ಹುಡುಗ ಮಾಡ್ತಾನಲ್ಲ. ನೀವು ಯಾವ್ಯಾವ ಕಾರಣಕ್ಕೆ ಈ ಕಡೆ ಬಂದ್ರಿ ಅನ್ನೋ ಗೊತ್ತಿಲ್ಲ. ಅಲ್ಲ, ಜೀವನಕ್ಕಾಗಿ ಅಂದ್ರೆ ಕೃಷಿಯೇ ಇದಾಗಿತ್ತ? ಸಾಮಾನ್ಯ ಈಗ ಕುಂದಾಪುರ ಅಥವಾ ಕೋಟ ಈ ಕಡೆ ಉದ್ಯಮ, ಹೋಟೆಲ್ ಆ ತರದಕ್ಕಾಗಿ ಹೆಚ್ಚಾಗಿ ವಲಸೆ ಹೋಗ್ತಾ ಇದ್ರು. ಅದ್ರಾಗೆ ಕೆಲವು ಪಂಗಡಗಳಾದಾಗ ಹಾಗೆ ಹೋಗಿರಬಹುದು, ಆಸಕ್ತಿ ಮೇಲೆ ಹೋಗಿರ್ಬೋದು, ಸಂಬಂಧಗಳ ಮೇಲೆ ಹೋಗಿರ್ಬೋದು. ಎಲ್ಲರೂ ಹೆಣ್ಣು ತರೋದು, ಕೊಡೋದು, ಈ ತರ ಎಲ್ಲ ಮಾಡೋದಿದ್ರಿಂದ. ಆಮೇಲೆ ಪೂಜಾದಿಗಳಿಗಾಗಿ ಬಂದಿರಬಹುದು, ದೇವಸ್ಥಾನಗಳನ್ನು ಹುಡ್ಕೊಂಡು ಹೀಗೆ ಆ ಥರನೂ ಬಂದಿರಬಹುದು ಹಿಂದಿನವರು. ಕರೆಕ್ಟಾಗಿ ಗೊತ್ತಿಲ್ಲ ಅದಕ್ಕೆಲ್ಲ ದಾಖಲೆ. ಬಟ್ ನಿಮ್ಮ ಮೂಲ ರಿಲೇಟಿವ್ ಆ ಕಡೆ ಎಲ್ಲ ಇದ್ದಾರೆ ಈಗಲೂ ಮತ್ತೆ ಸಂಬಂಧ ಬೆಳೆದಿರೋದು, ಹಿಂದಿನ ಸಂಬಂಧ ಅಂತ ಏನಲ್ಲ. ಆಮೇಲೆ ಹೆಣ್ಣು ಕೊಟ್ಟು ತಂದು ಎಲ್ಲ ಮಾಡಿ ಕುಂದಾಪುರ, ಕೋಟ ಆ ಸೈಡಿಂದೆಲ್ಲ ಈಗೆಲ್ಲ ಕಡೆನೂ ಸಂಬಂಧ ಬೆಳೆಸ್ತಾರೆ ಬಿಡಿ. ಈ ನೀವು ನೋಡಿದ ಹಾಗೆ ಬಾಳೆಹೊಳೆ ಮೇಳ ಹೇಗೆ ಡೆವಲಪ್ ಆಯ್ತು ಸರ್? ಮೊದಲು ಬರೀ 4 ಕಂಬ ಹಾಕೊಂಡ್ಬಿಟ್ಟು ಬಾಳೆ ಇದನ್ನು ಕಟ್ಟಿಬಿಟ್ಟು ಬಾಳೆಗಡ್ಡೆ ಕಟ್ಟಿ ತೋರಣ ಹಾಕಿ ಗ್ಯಾಸ್ ಲೈಟ್ ಇಂದ ಆಟ ಮಾಡ್ತಾ ಇದ್ದದ್ದು. ನೆಲದ ಮೇಲೆ ಇದಾದಂಗ ಒಂದು ಮೇಳಕ್ಕೆ ಬೇಕಾದಂತ ಡ್ರೆಸ್ಗಳು, ವೇಷ ಸಾಮಾನುಗಳೆಲ್ಲ ಇತ್ತು ಅಲ್ಲಿ. ವೇಷ ಸಾಮಾನು ಯಾರು ಮಾಡ್ತಾ ಇದ್ರು? ಅದು ಯಾರು ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಅದು ಸೌತ್ ಕೆನರಾ ಬೇರೆ, ಇಲ್ಲಿ ಯಾರು ಮಾಡೋದಿಲ್ಲ. ಅಲ್ಲಿಂದಾನೆ ಅದೇ ಇವರೆಲ್ಲ ಬರ್ತಾ ಇದ್ರಲ್ಲ, ಗಣಪತಿ ನಾಯಕರು,
ರಿಪ್ಪನ್ಪೇಟೆ ಸೋಮಯ್ಯ ಇಂಥವ್ರು ರಾಮಚಂದ್ರಯ್ಯ ಎಲ್ಲ ಬಂದು ಅವ್ರಿಗೆ ಗೊತ್ತಿದ್ದಾರನ್ನ ಯಾರನ್ನಾರು ಕರ್ಕೊಂಬಂದು ಹಾಂ ಮಾಡಿಸ್ತಿದ್ರೇನ. ಹ್ಞೂ ನಮಗೆ ಗೊತ್ತಿದ್ದಂಗೆ ನಾವು ಆಮೇಲೆ ಇದಕ್ಕೆಲ್ಲ ಬ್ರಹ್ಮಾವರಕ್ಕೆ ಎಲ್ಲ ಕಳಿಸಿಬಿಟ್ಟು ಹ್ಞೂ ಅದನ್ನು ಸಾಮಾನು ರಿಪೇರಿ ಮಾಡಿಸ್ತಾ ಇದ್ದು. ಹ್ಞೂ ಆಮೇಲೆ ಇಲ್ಲಿ ಇದ್ರ ಹತ್ರ ಎಂಥದ್ದು ಒಂದು ತೀರ್ಥಹಳ್ಳಿಯಿಂದ ಸ್ವಲ್ಪ ಮುಂದೆ ಮೇಗರವಳ್ಳಿ ಹ್ಞೂ ಮೇಗರವಳ್ಳಿ ರಾಮ ಅಂತ ಹೇಳಿಬಿಟ್ಟು ಅವರು ಮೇಳ ಸಾಮಾನೆಲ್ಲ ದುರಸ್ತಿ ಮಾಡ್ತಾಯಿದ್ರು. ಹ್ಞೂ ಅವರು ಅದನ್ನೆಲ್ಲ ಮಾಡಿಕೊಡ್ತಾ ಇದ್ರು. ಹ್ಞೂ 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 ನಮ್ಮ ಹತ್ರ 8 ವರ್ಷದ ಸಾಮಾನು ಉಂಟು ಈಗಲೂ. ಹ್ಞೂ 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 ಅದು ಎಷ್ಟು ವರ್ಷದ ಹಳೆಯದು? ತುಂಬ ವರ್ಷದ ಹಳೆಯದು. ಅಂದರೆ ನಮಗೆ ನಾವು ಹೊಸದಾಗಿ ಏನೂ ಮಾಡಿಲ್ಲ. ಆ ಕಿರೀಟಗಳು ಎಲ್ಲ ಅದೇ ಕಿರೀಟಗಳು. ಹಾಂ ಹಾಂ ಈಗೇನಾಗಿದೆ ಅಂದರೆ ಒಬ್ಬೊಬ್ಬ ಕಲಾವಿದನು ಒಂದೊಂದು ಕಿರೀಟ ಹ್ಞೂ ಸ್ವಂತಕ್ಕೆ ಅಂತ ಮಾಡಿ ಇಟ್ಕೊಂಡು, ಈಗ ನನ್ನ ಮಗನ ಹತ್ರ ಕಿರೀಟ ಒಂದು ವಯಸ್ಸಿನ ಡ್ರೆಸ್ ಫುಲ್ ಉಂಟು ಅವನ ಹತ್ರ. ಹ್ಞೂ ಹ್ಞೂ ಹಾಗೆ ಮಾಡ್ಕೊಂಡಿದ್ರು. ಆವಾಗ ಆರ್ಥಿಕವಾಗಿ ಯಾರು ಅಷ್ಟೊಂದು ಇದಾಗಿರ್ತಿರ್ಲಿಲ್ಲ, ಯಾರು ಮಾಡ್ತಾನೂ ಇರಲಿಲ್ಲ. ಹ್ಮ್. ಈಗೆಲ್ಲ ಅವ್ರವ್ರಿಗೆ ಬೇಕಾದದ್ದನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಹ್ಞೂ 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 ಬಾಳೆಹೊಳಿ ಮೇಳದಲ್ಲಿ ಯಾವ್ಯಾವ ಪ್ರಸಂಗಗಳು ಆಗ್ತಾಯಿತ್ತು? ನಾವು ಸುಧನ್ವ ಕಾಳಗ, ಬಬ್ರುವಾಹನ ಕಾಳಗ, ವಿದ್ಯಾನ್ಮತಿ ಕಲ್ಯಾಣ, ಆಮೇಲೆ ಮೀನಾಕ್ಷಿ ಕಲ್ಯಾಣ, ರತಿ ಕಲ್ಯಾಣ, ಆಮೇಲೆ ಕೆಲವು ವರ್ಷದಿಂದ ನಾವು ಸ್ವಲ್ಪ ಮೆಜಾರಿಟಿಗೆ ಬಂದಿದ್ದಾದ ಮೇಲಿಂದ ಇದು ಬೇಡ್ರ ಕಣ್ಣಪ್ಪ, ಕಾಳಿದಾಸ, ಇದೆಲ್ಲ ಪ್ರಸಿದ್ಧಿ ಆಯಿತು. ಬೇಡ್ರ ಕಣ್ಣಪ್ಪದ ಕಾಶಿಮಣಿ ನಮ್ಮದು, ಗುಂಡುಮನೆ ವೆಂಕಟರಾಮಯ್ಯಂದು ಕೈಲಾಸ ಶಾಸ್ತ್ರಿ, ಹಳದಚ್ಚ ವೆಂಕಟರಾಮಯ್ಯಂದು ರಾಣಿ, ಮತ್ತು ಅದೇ ಹಳದಚ್ಚ ಪುರುಷಾಮಯ್ಯನವರು ದಿಣ್ಣ. ನಮ್ಗೆ ಅವಾಗ ಬೇರೆ ಕಲಾವಿದರು ಬೇಕಾಗ್ತಿರಲಿಲ್ಲ, ನಾವು ಇಲ್ಲಿದ್ದವ್ರೆ ಲೋಕಲ್ ಕಲಾವಿದರೆ ಸಾಕಾಗ್ತಿತ್ತು ಅದಕ್ಕೆ. ನಿಮ್ಮ ಬಾಳೆಹೊಳಿ ಮೇಳಕ್ಕೆ ಹೇಗೆ ಆಟಗಳು ಹೆಂಗೆ ಸಿಕ್ತಿತ್ತು? ಆಟಕ್ಕೆ ನಾವೇ ಕೇಳ್ಕೊಂಡು ಹೋಗ್ಬೇಕು, ಏನು ಹರಕೆ ಹೇಳ್ಕೊಂಡು ಇದು ಮಾಡೋದಲ್ಲ. ಯಾರ್ದಾರು ಮನೇಲಿ ಒಂದು ಫಂಕ್ಷನ್ ಅಂತ ಆದ ಕೂಡಲೇ ಹೋಗಿ ಕೇಳೋದು, ಒಂದು ಆಟ ಮಾಡಿಸ್ತೀರಾ ಅಂತ. ಕಡೆಗೆ ಚೌಕಾಸಿ ಮಾಡ್ತಿದ್ದು ನಾವು. ಹೊರಗಡೆ ಕಲಾವಿದರನ್ನ ಕರೆಯೋದು. ನಮ್ಮ ಮೇಳಕ್ಕೆ ತುಂಬ ಜನ ಕಲಾವಿದರು ಹೊರಗಡೆಯಿಂದ ವಾಸುದೇವ ಸ್ವಾಮಿಗಳು ಬಂದಿದ್ದಾರೆ. ಅವರೊಟ್ಟಿಗೆ ಉತ್ತರನ ಕಡೆಯಿಂದ ದೂತನ ಮಾಡಿದ್ದೇನೆ ನಾನು. ಆಮೇಲೆ ಅವ್ರದ್ದು ವಿಕ್ರಮಾದಿತ್ಯ ಆಗಿದೆ, ನಂದು ಅಲ್ಲೊಂದು ಮುಸ್ಲಿಂ ಇದು ಬರುತ್ತಲ್ಲ ಅದು ಮಾಡಿದ್ದೇನೆ. ಅವರು ತುಂಬ ಚೆನ್ನಾಗಿರ್ತಿತ್ತು. ಅವರು ಫುಲ್ ಪ್ರಸಂಗನೇ ಗೈಡ್ ಮಾಡ್ತಿದ್ರು. ಅವರು ರಮೇಶಾಚಾರ್ಯ ಇಬ್ಬರು, ಅವರಿಬ್ಬರು ಇದ್ಬಿಟ್ರೆ ಪ್ರಸಂಗ ಯಾರಿಗೆ ಅಂತ ಗೊತ್ತಿಲ್ಲದಿದ್ರು ಅವ್ರ ಹತ್ರ ಅದನ್ನು ಮಾಡಿಸ್ತಿದ್ರು. ಒಟ್ಟಂದವಾಗಿ ಇದು ಆಟ ಚೆನ್ನಾಗ್ತಿತ್ತು. ಈಗ ನಮ್ದಷ್ಟೇ ಒಳ್ಳೇದಾಗಬೇಕು, ಬಾಕಿದ್ದರದ್ದು ಒಳ್ಳೇದಾಗಬಾರ್ದು ಅನ್ನೋದು ಕೆಲವು ಇದ್ದೇ ಇರುತ್ತೆ. ನನ್ನ ಪಾತ್ರ ಒಂದು ಮೆರಿಬೇಕು ಅಂತ ಯಕ್ಷಗಾನ ಕಲಾವಿದರಲ್ಲಿ ಇದ್ದೇ ಇರುತ್ತೆ ಸಾಮಾನ್ಯ. ಅವ್ರ ಹತ್ರ ಆ ಥರ ಇರಲ್ಲ. ಒಟ್ಟಂದವಾಗಿ ಇಡೀ ಕಾರ್ಯಕ್ರಮ ಚೆಂದ ಆಗಬೇಕು ಅಂತ. ಗದಾ ಯುದ್ಧ ಮಾಡ್ತಿದ್ದು, ಗದಾ ಯುದ್ಧದ ಭೀಮನ್ ಮಾಡಿದ್ದಾರೆ. ಆಮೇಲೆ ಸತೀಶ್ ಹೆಗಡೆ ಅಂತ ಹೇಳಿ ತೀರೋದ ಈಗ, ಬೀರ್ಗೆರೆ. ಗೊತ್ತಾ? ನಮ್ಮೂರ. ಹೌದಾ? ಆಮೇಲೆ ಭಸ್ಮಾಸುರ ಎಲ್ಲ ತುಂಬ ಒಳ್ಳೆಯದು. ಆಮೇಲೆ ಕುಮಟಾ ಗೋವಿಂದ ನಾಯಕರು, ಗಣಪತಿ ನಾಯಕ ಎಲ್ಲ ನಮ್ಮ ಮೇಳಕ್ಕೆ ಬರ್ತಿದ್ರು. ನಮ್ಮೊಟ್ಟಿಗೆ ಎಲ್ಲ ಅವರೊಟ್ಟಿಗೆಲ್ಲ ವೇಷ ಮಾಡಿದ್ದೇನೆ ನಾನು. ಅವೆಲ್ಲ ನಂದು ಹೆಮ್ಮೆ ವಿಷಯ. ಖುಷಿಪಟ್ಟು ಹೋಗಿದ್ದಾರೆ, ಚೆನ್ನಾಗಿ ಮಾಡ್ತೀರಿ ಅಂತ ಅಪ್ರಿಷಿಯೇಟ್ ಮಾಡಿ. ನೀವು ವಾಸುದೇವ ಸಾಮಗ್ರಂತೂ ಹೇಳಿದ್ರು, ನೀನು ಇಲ್ಲಿ ಹುಟ್ಟಬಾರ್ದಿತ್ತು, ನಮ್ಮ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಬೇಕಿತ್ತು ನೀನು ಅಂತ ಹೇಳಿದ್ರು ನನಗೆ. ಸಾಮಗ್ರಿ ನಮ್ದು ಏನಾದ್ರು ತಪ್ಪಿದ್ದ ಅಲ್ಲಿ ಹೇಳ್ಕೊಡ್ಬೇಕು ದಯವಿಟ್ಟು ಅಂತ ಕೇಳಿದಾಗ ನಾವು ಒಳ್ಳೆ ಕ್ಲೋಸ್ ಆಗೇ ಇದ್ದು ಹೇಳ್ತೀವಿ. ನೀನು ರಂಗಸ್ಥಳಕ್ಕೆ ಬಂದರೆ ಪಾತ್ರವೇ ಆಗ್ತೀಯ, ನೀನು ನಿಂಗೆ ಹೇಳ್ಕೊಡೋದೆಂಥದ್ದು ಅಂತ. ಈಗ ದೂತನ ಮಾಡ್ಕೊಂಡು ರಾಜನಿಗಿಂತ ಜಾಸ್ತಿ ಮಾತಾಡ್ತಾರೆ ಈಗ. ಈಗಿನ ಹಾಸ್ಯ, ಅದೇ ಹಾಸ್ಯ. ಆಮೇಲೆ ರಾಜಕೀಯ ಮಾತಾಡೋದು ಅದೆಲ್ಲ ತುಂಬಾ ಇದಾಗಿದೆ. ನಮ್ದು ಆ ಥರದ್ದೇನು ಇರಲ್ಲ. ದೂತ ಅಂತ ಹೇಳಿದ್ರೆ ಅವ್ನು ದೂತನೇ ಅಲ್ವಾ, ನಾವು ಅದನ್ನ ಮಾಡ್ತಾ ಇದ್ದು, ಅದನ್ನ ಅಪ್ರಿಷಿಯೇಟ್ ಮಾಡಿದ್ರು ಅವರು. ನೀನು ನಾವು ಆಗಲು ಪ್ಯಾಂಟು ಗಂಟು ಹಾಕೊಂಡೆಲ್ಲ ತಿರ್ಗಾಡ್ಕೊಂಡು ಜೋರಾಗಿದ್ದರಪ್ಪ ಅಲ್ಲಿದ್ದು. ರಾತ್ರಿ ನೋಡಿದಾಗ ಆಶ್ಚರ್ಯ ಆಗ್ತಿತ್ತು ಅವ್ರಿಗೆ. ಈ ಹಾಸ್ಯ ಪಾತ್ರ ಮಾಡೋದು ಎಷ್ಟು ಕಷ್ಟ ಸರ್? ಅಥವಾ ಸುಲಭ? ಮಾಡೋದು ಸುಲಭ ಅಲ್ಲ, ಅದು ಗೊತ್ತಿದ್ದನಿಗೆ ಸುಲಭ, ಆ ಒಲವಿದ್ದನಿಗೆ ಸುಲಭ ಇಲ್ಲ. ಹಾಸ್ಯ ಪಾತ್ರ ಅಂತ ಹೇಳಿದ್ರೆ ನಾವು ಅದನ್ನ ಕಲ್ತು ಮಾಡೋದಲ್ಲ, ಅದು ಆ ಮೊಮೆಂಟಿಗೆ ಅಲ್ಲಿ ಬರ್ಬೇಕು. ಹಾಸ್ಯ ಪಾತ್ರ ಬರೆದು ಕಲ್ತು ಮಾಡೋದಕ್ಕೆ ಆಗೋದಿಲ್ಲ. ಈ ನಾಟಕದಾಗೆಲ್ಲ ಬರುತ್ತಾರ ಹಾಗೆ ಬರೆದು ಮಾಡಿದ್ರೆ ಅದು ರಹಿಸೋದಿಲ್ಲ. ಆ ಮೊಮೆಂಟಿಗೆ ಅಲ್ಲಿ ಒದಗಬೇಕು. ನಮ್ಮ ಎದುರು ಪಾತ್ರಧಾರಿ ಹಾಗೆ ಅದನ್ನ ಮಾಡ್ಕೊಂಡು, ಅದು ಸಾಮಗ್ರಿ ಜೊತೆ ರಮೇಶಾಚಾರ್ಯ ಜೊತೆ ಎಲ್ಲ ತುಂಬ ಚೆಂದ ಆಗ್ತಾ ಇತ್ತು. ಇವರು ಅಷ್ಟೇನೆ, ಯಾರು ಉಳುತ್ತೂರು ಗಣಪತಿ ನಾಯಕರು,
ಅವ್ರದ್ದು ತುಂಬ ಚೆನ್ನಾಗಿ ಹಾಸ್ಯ ಪಾತ್ರನ ಮಾಡ್ಕೊಂಡು ಹೋಗ್ತಾ ಇದ್ರು. ಹ್ಮ್ 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 ನಮ್ಗೆ ಅವಾಗ ಇವತ್ತು ಹೇಳಿದ್ದನ್ನು ನಾಳೆ ಹೇಳಕ್ಕಿಲ್ಲ, ಬೇರೆ ಏನಾದ್ರು ಬಂದ್ಬಿಡ್ತಿತ್ತು ಆಟೋಮೆಟಿಕ್. ಹ್ಮ್ ಹ್ಮ್ ಆಂಗಿಕವಾಗಿ ಏನೇನು ಕಸರತ್ತುಗಳನ್ನೆಲ್ಲ ಆಂಗಿಕವಾಗಿ ಕಸರತ್ತು ಏನಲ್ಲ, ನಾವು ದೂತ ಅಂತ ಹೇಳಿದ್ರೆ ಅವ್ನು ದೂತನಾಗೇ ಇರಬೇಕು. ಎದುರು ಪಾತ್ರ, ರಾಜನ ಪಾತ್ರದ ಎದುರು ಹೋಗಿ ನಿಲ್ಲೋದು, ಇದು ಮಾಡ್ಕೊಂಡಿರೋದು, ಆಮೇಲೆ ಮೈ ಬೆನ್ನ ಬಗ್ಗೆ ಇರೋದು. ಒಬ್ಬ ಕೆಲಸದವನು ಹೇಗಿರ್ಬೇಕು ಆ ಥರ ಇದ್ರೆ, ಪಾತ್ರವನ್ನು ಆ ಥರ ಮಾಡಿದರೆ. ಈ ಕಾಶಿಮಣಿ ಮಾಡ್ತಿದ್ದೆ ನಾನು, ಅವನು ಮುಗ್ಧ, ಅವನು ಅದ್ರ ದೈವ ಭಕ್ತಿ ಇತ್ತು ಅವನಿಗೆ. ಆಮೇಲೆ ಎಲ್ಲರ ಮೇಲೆ ಪ್ರೀತಿ ವಿಶ್ವಾಸ ಇತ್ತು ಅವನಿಗೆ, ಗೌಡ್ರು ಅಂತ ಹೇಳಿದ್ರೆ ಭಾರಿ ಗೌರವ ಹಾಗೆಲ್ಲವ. ಆಮೇಲೆ ಆ ದಿಂಡನ್ನು ಕಂಡು ಕೂಡಲೇ ಅವನ ಬಗ್ಗೆ ಕನಿಕರ. ಅದನ್ನೆಲ್ಲ ಮಾಡಿದಾಗ ತನ್ನಷ್ಟಿಗೆ ಆ ಪಾತ್ರ ಸರಿ ಆಗತ್ತೆ, ಅದು ನನ್ನ ಅಭಿಪ್ರಾಯ. ಈಗ ಹಾಸ್ಯ ಪಾತ್ರದಲ್ಲಿ ಈಗ ಸಾಮಾನ್ಯ ಒಂದು ನಡೆ ಅಂತ ಹಾಸ್ಯ ಪಾತ್ರಕ್ಕೂ ಸೃಷ್ಟಿಯಾಗಿದೆ. ಈಗ ಕಾರ್ತವೀರ್ಯ ಆದರೆ, ಕಾಳಗ ಆದರೆ ಅಲ್ಲಿ ಮೂಗನ ಪಾತ್ರ, ಅಥವಾ ಭೀಷ್ಮ ವಿಜಯ ಆದರೆ ಬ್ರಾಹ್ಮಣ, ಅದಕ್ಕೊಂದು ನಡೆ ಅಂತ. ನಡೆಯಲ್ಲಿ ಹೋಗ್ಬೇಕು. ಆ ನಡೆ ಹೋಗ್ಬಿಟ್ರೆ ಎದುರುಗಡೆಗಿದ್ದನಿಗೂ ತೊಂದರೆ ಆಗುತ್ತೆ, ಅದು ಸನ್ನಿವೇಶ ಚಂದ ಆಗೋದಿಲ್ಲ. ಅಥವಾ ನೀವು ಅದಕ್ಕೇನಾದ್ರೂ ಹೊಸತನ ಹೊಸತನ ಹಾಕಿದ್ರೆ ಅಂದ್ರೆ ನೀವು ಹಿಂದೆ ಯಾವ ಪರಂಪರೆ ಆ ಪಾತ್ರಗಳಿಗಿತ್ತು ಅದನ್ನೇ ಮುಂದುವರಿಸುತ್ತೆ. ಹೌದು, ಬೇರೆ ಅದು ಸ್ವಂತ ಹಾಕಕ್ಕೆ ಇಲ್ಲ ಅಲ್ಲಿ. ಸ್ವಂತ ಏನಾದ್ರೂ ಹಾಕಕ್ ಹೋದ್ರೆ ಅಲ್ಲಿ ಇವತ್ತಿನ ರಾಜಕೀಯದ್ದು ಮತ್ತೊಂದು ಹಾಕಕ್ ಹೋದ್ರೆ ಅದು ಆಗೋದಿಲ್ಲ ಅಲ್ವಾ. ಅಲ್ಲಿಗ ಬ್ರಾಹ್ಮಣನ ಕಳಿಸೋದು ಭೀಷ್ಮ. ಅವ ಆಗುತ್ತೆ ಇಲ್ವಾ ಅಂತ ಹೇಳೋ ಪ್ರಶ್ನೆ ಇಲ್ಲ ಅವನ ಎದುರುಗಡೆ. ಹಂಗ ಆಗುದಿಲ್ಲ ಅಂತ ಹೇಳೋ ಪ್ರಶ್ನೆ ಇಲ್ಲ. ಆಗುದಿಲ್ಲ ಅಂತ ಹೇಳಿದ್ರೆ ಉದ್ದಟತನ ಅಂತ ಆಗ್ತದೆ ಅಲ್ವಾ. ಅಲ್ಲಿ ಒಂದು ಸನ್ನಿವೇಶ ಉಂಟಲ್ಲ, ನೀವು ಮೊದಲೇ ಹೇಳೋಕೆ ಏನಾಗಿತ್ತು ಭೀಷ್ಮನ ಹತ್ರ ಅಂತ. ಅವಾಗ ಹಾಗೆ ಇವನು ಬೇಕಾಗಿ ದುಡ್ಡಿನ ಆಸೆ ಬೇಕಾಗಿ ಮಾಡೋದು, ಅದನ್ನ ಆ ಥರನೇ ತೋರಿಸ್ಬೇಕು. ಹೌದು. ಈಗ ಎಲ್ಲ ಕಲಾವಿದರು ಹಾಸ್ಯ ಕಲಾವಿದರು ಆಗ್ಬೋದಾ? ಆಗಲ್ಲ, ಆಗಲ್ಲ. ಅದಕ್ಕೆ ಏನ್ ಮನಸ್ಥಿತಿ ಬೇಕು? ಅದಕ್ಕೆ ಮನಸ್ಥಿತಿ, ಹಾಸ್ಯ ಪ್ರವೃತ್ತಿ ಬೇಕು. ಆಮೇಲೆ ಇಡೀ ಪ್ರಸಂಗ ಗೊತ್ತಿರಬೇಕು. ಹಾಸ್ಯಗಾರ ಅಂತ ಆದವನಿಗೆ, ಹಾಸ್ಯಗಾರ ಆದವನು ಸಾಮಾನ್ಯ ಎಲ್ಲಾ ಪಾತ್ರಗಳನ್ನು ಮಾಡೋದಕ್ಕೆ ಸಮರ್ಥನಾಗಿ ಇರಲೇಬೇಕು. ಈಗ ಬಿಡಿ, ಈಗ ಅದೆಲ್ಲ ಆಗೋದಿಲ್ಲ, ಇದಾಗೋದಿಲ್ಲ. ಆದ್ರೆ ಇಡೀ ಪ್ರಸಂಗದ ನಡೆ ಗೊತ್ತಿರ್ಬೇಕು ಅವನಿಗೆ. ಯಾವ ಪ್ರಸಂಗ, ಸನ್ನಿವೇಶಗಳು ಗೊತ್ತಿರ್ಬೇಕು, ಯಾವ್ದಾದ್ಮೇಲೆ ಯಾವ್ದು, ಯಾವ್ದಾದ್ಮೇಲೆ ಯಾವ್ದು, ಒಟ್ಟು ಇಡೀ ಸ್ಟಡಿ ಮಾಡಿರ್ಬೇಕು. ಹಾಸ್ಯಗಾರ ಅಂತ ಹೇಳಿದ ಕೂಡಲೇ ಅಷ್ಟು ಸುಲಭಕ್ಕೇನಲ್ಲ ಅದು. ಹಾಸ್ಯಗಾರನ ಪಾತ್ರ ಸುಲಭ ಅಲ್ಲ. ಆಮೇಲೆ ಜನಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇರೋದು ಹಾಸ್ಯದ ಬಗ್ಗೆನೆ. ಈಗ ಯಾರಾದ್ರೂ ಯಾವ್ದಾರ ಮನರಂಜನಾ ಕಾರ್ಯಕ್ರಮಕ್ಕೆ ಹೋಗೋದು ಯಾಕೆ? ಮನಸ್ಸಲ್ಲಾಗಿರುವಂತ ದುಗುಡವನ್ನು ಕಳೆಯೋದಕ್ಕೆ, ಬೇಸರ ಕಳೆಯೋದಕ್ಕೆ ಹೋಗೋದು. ಅವ್ರಿಗೇನಾದ್ರೂ ಅಲ್ಲಿ ಒಂಚೂರು ಮನರಂಜನೆ ಸಿಕ್ಕಿದ್ರೆ ಸಂತೋಷ ಪಡ್ತಾರೆ. ಹಂಗೆ ಈಗ ನಿಮ್ಮ ಈ ಕಲಾ ಜೀವನದಲ್ಲಿ ಏನಾದರೂ ಹಾಸ್ಯ ಮಾಡಿ ಅಲ್ಲಿ ಏನಾದರೂ ವಿಪರೀತ ಆಗಿರೋದು, ಆ ಥರ ಏನಾದರೂ ಆ ಥರ ಘಟನೆ ಇದೆಯಾ? ಆ ಥರ ಘಟನೆ ಯಾವತ್ತೂ ಇಲ್ಲ. ಅಥವಾ ಎದುರು ಪಾತ್ರಧಾರಿ ಕಕಾಬಿಕೆ ಆಗಿದ್ದು? ಇಲ್ಲ, ಆ ಥರ ನಾವು ಅದನ್ನು ಮಾಡದೆ ನಾವೇನು ಹೇಳ್ತೀವಿ ಏನು ಮಾಡ್ತೀವಿ ಅನ್ನೋದು ನನ್ನ ಜೀವನದಲ್ಲಿ ನಾನು ಅವನಿಗೆ ಹೇಳ್ಕೊಂಡೇ ಹೋಗೋದು. ನನ್ನ ತಂದೆ ಜೊತೆಲೂ ವೇಷ ಮಾಡಿದ್ದೇನೆ. ನನ್ನ ತಂದೆದು ಅಲ್ಲಿ ನೋಡಿ ಒಂದು ಸನ್ಮಾನ ಪತ್ರ ಇದೆ. ನನ್ನ ತಂದೆದು ಕಮಲ ಭೂಪ ಆದರೆ ನಾನು ಅವ್ರ ಕಡೆಯಿಂದ ದೂತನಾಗಿ ಮಾಡಿದ್ದೇನೆ. ಆಮೇಲೆ ನನ್ನ ಮಗನೊಟ್ಟಿಗೂ ವೇಷ ಮಾಡಿದ್ದೇನೆ. ಅವನು ದೇವವ್ರತ ಮಾಡಿದ್ದ, ನಾನು ಕಂದರ ಮಾಡಿದ್ದೇನೆ. ಹಾಗೆ ನಾವು ಏನೇನು ಮಾಡ್ತೀವಿ ಸಾಮಾನ್ಯ ಗೊತ್ತಿರುತ್ತೆ. ಅದೇ ಪ್ರಸಂಗದ ನಡೆ ಅಂತ ಹೇಳಿದ್ರೆ ಅದೇ ಅಲ್ವಾ. ಈಗ ನಾವು ಹೊಸದಾಗಿ ಅಲ್ಲಿ ಏನು ಸೃಷ್ಟಿ ಮಾಡ್ಕೊಳಕ್ಕಾದಿಲ್ಲ. ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ವಿದ್ಯಾವಂತರೆಲ್ಲ ಯಕ್ಷಗಾನಕ್ಕೆ ಬಂದದ್ರಿಂದ ಅವರು ಸ್ವಂತಿಕೆಯನ್ನು ಹಾಕೋದಕ್ಕೆ ಹೊರಟಿದ್ದಾರೆ. ಅದು ಎಲ್ಲಿವರೆಗೆ ಹೋಗುತ್ತೆ ಗೊತ್ತಿಲ್ಲ. ಈಗ ಯಾಕೆಂದ್ರೆ ಮೊದಲು ಪೀಠಿಗೆ ಹೇಳುವಂಥದ್ದು ಏನಂದ್ರೆ ಪದ್ಯಕ್ಕೆ ಏನು ಹೇಳ್ತಾನೋ ಅದನ್ನೇ ಹೇಳ್ತಿತ್ತು. ಈಗ ಹಂಗಲ್ಲ, ಎಲ್ಲೆಲ್ಲೋ ಹೋಗಿ ಕಡೆಗೆ ಅಲ್ಲಿಗೆ ಬಂದು ನಿಲ್ತಾರೆ. ಅದು ಒಂಥರ ರಂಜಿಸ್ತದೆ ಬಿಡಿ, ಅವರವರ ವಿದ್ಯಾ ಪ್ರದರ್ಶನಕ್ಕೊಂದು ಅವಕಾಶ ಅದು. ಆದ್ರೆ ಈ ಪಾತ್ರಗಳಲ್ಲೆಲ್ಲ ಆ ಥರ ಮಾಡೋ ಹಂಗೆ ಇಲ್ಲ. ಹಾಸ್ಯ ಪಾತ್ರದಲ್ಲೆಲ್ಲವ ಅದನ್ನು ಮಾಡೋ ಹಂಗೆ ಇಲ್ಲ. ಆ ಪ್ರಸಂಗದ ನಡೆಗೆ ಸರಿಯಾಗೇ ಹೋಗ್ಬೇಕು, ಅವನ ಪಾತ್ರದ ಅಳತಿಗೆ ಸರಿಯಾಗೇ ಮಾತಾಡಬೇಕು. ಅವನ ಭಾಷೆಗಾರ ಅಂತ ಹೇಳಿದ್ರೆ ಒಬ್ಬ ಮುಗ್ಧ ಇದ್ದಂಗಲ್ವ, ಅವ ಸೇವಕ ಅಂತ ಹೇಳೋನು, ಅವನೊಬ್ಬ ಮುಗ್ಧ. ಬೇರೆ ಯಾವ ಉದ್ಯೋಗ ಮಾಡಕ್ ಆಗದಿದ್ದಾನಲ್ವ, ಅವನ ಸೇವಾ ವೃತ್ತಿಗೆ ಬಂದಿರೋದು. ಹಾಗೆ ನಾವು ಅದನ್ನ ತಿಳ್ಕೊಂಡ್ರೆ ಆಗತ್ತೆ. ನಾವೀಗ ಅವನ ಹತ್ರ ಹೇಗಲ್ವಾ ಅಂತ ಹೇಳೋದಕ್ಕಿಂತ ಹಾಗ ಒಡೆಯ ಅದು, ಈಗ ಒಡೆಯ ಅಂತ ಕೇಳೋದೇ ಒಳ್ಳೇದಲ್ವಾ, ಅದು ಚಂದ ಅಲ್ವಾ.
ಅದು ಬಿಟ್ಟು ನಾವೇ ಅವ್ರಿಗೆ ಹೇಳ್ಕೊಡಕ್ಕೆ ಹೊರಟ್ರೆ ಹ್ಮ್ 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 ತಪ್ಪಾಗ್ತದಲ್ವಾ? ಹ್ಮ್ ಹ್ಮ್ ಹಾಗೆ ಹ್ಮ್. ಈಗ ಮಲೆನಾಡಲ್ಲಿ ಮೇಳ ನಡೆಸೋದು ಎಷ್ಟು ಕಷ್ಟ ಸರ್? ಮೇಳ ನಡೆಸೋದು ತುಂಬ ಕಷ್ಟ ಇದೆ ಈಗ. ಅದಕ್ಕೆ ಮೇಳ ನಡೆಸಬೇಕಾದ್ರೆ ಒಂದು ದೇವಸ್ಥಾನದ ಹಿನ್ನೆಲೆ ಬೇಕು. ದೇವಸ್ಥಾನದ ಹರಕೆ ಹೊತ್ಕೊಂಡು ಇದಾದರೆ ಆವಾಗ ಆಟ ತನ್ನಷ್ಟಕ್ಕೆ ಸಿಗ್ತವೆ. ಇಲ್ಲಿ ಆ ಒಂದು ಇದು ಯಾವುದೂ ಇಲ್ಲ. ಆಮೇಲೆ ಹರಕೆ ಆಟ ಆಡಿಸೋದು ಅಂತ ಹರಕೆ ಹೇಳಿ ಕೇಳೋದು ಅಂತಲೂ ಈ ಘಟ್ಟದ ಮೇಲೆ ಸ್ವಲ್ಪ ಕಡಿಮೆ. ಅದು ಉಂಟು ಈಗ ತೀರ್ಥಹಳ್ಳಿ ಬದಿಯೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಮಂದರ್ತಿ ದೇವಸ್ಥಾನಕ್ಕೆ ಕೊಟ್ಟು ನಡ್ಕೊಳ್ಳೋರು ಎಲ್ಲ ಇದ್ದಾರೆ. ಅಲ್ಲಿ ತುಂಬ ಆಟ ಸಿಗ್ತವೆ. ಒಂದು ಮೇಳ ಸಾಮಾನ್ಯ ಘಟ್ಟದ ಮೇಲೆ ಆ ಸೈಡ್ ಇದ್ದೇ ಇರುತ್ತೆ. ಆಟ ಪ್ರಾರಂಭದಲ್ಲಿಂದ ಇರುತ್ತೆ. ಈ ಕಡೆ ಎಲ್ಲ ಅಷ್ಟೊಂದು ಇದು ಇಲ್ಲ ಈಗ, ಆಸಕ್ತಿ. ಆಮೇಲೆ ಈಗೆಲ್ಲ ಬೆಳಗ್ಗೆ ಕೂತು ಆಟ ನೋಡೋದಕ್ಕೆ ಯಾರಿಗೂ ಇಂಟ್ರೆಸ್ಟು ಇಲ್ಲ, ವ್ಯವಧಾನ ಇಲ್ಲ, ಆರೋಗ್ಯನೂ ಸರಿ ಇಲ್ಲ, ಹಿಂಗಿದ್ದೆಲ್ಲ ಆಗಿರುತ್ತೆ. ಆಮೇಲೆ ಯಕ್ಷಗಾನ ಅಂತ ಹೇಳಿದ್ರೆ ನನಗೆ ಅನ್ಸಿದ್ದು, ನಾನು ತಿಳ್ಕೊಂಡ ಪ್ರಕಾರ ಅದು ಬೆಳಗು ಆಟ ಆದ್ರೇ ಚಂದ. ರಾತ್ರಿಯಿಂದ ಬೆಳಗುವರೆಗೆ, ರಾತ್ರಿವರೆಗೆ ಬೆಳಗ್ಗೆ ಆದ್ರೇನೆ ಅದ್ರದ್ದೊಂದು ಆಟದ ಊಟ. ಈಗ ಹಂತ 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 ಹಂತವಾಗಿ ಏರ್ತಾ ಹೋಗುದಲ್ವಾ ಯಕ್ಷಗಾನದ್ದು. ಇದನ್ನಾಗಲಿ ಸ್ತುತಿ ಆಗಲಿ ಇದಾಗಲಿ ಹಾಗೆ ಹಾಗೆ ಪ್ರಾರಂಭದಲ್ಲಿ ಮೋಹನ್ ರಾಗ ಹಾಡೋ ಪರಿಸ್ಥಿತಿ ಬಂದರೆ ಹೇಗಾಗ್ಬೋದು? ಅದು ಕೇಳಕ್ಕೆ ಚಂದ ಅಲ್ಲ. ಅವಾಗ ಮೋಹನ್ ರಾಗ ಹೌದು, ಕೇಳಕ್ಕೆ ಚಂದ ಅಲ್ಲ ಅದು. ಹಾಂ ಇದೆ ಸರ್. ಈಗ ಒಂದು ಕಾಲದಲ್ಲಿ ಈ ಪ್ರದೇಶ ಸಾಕಷ್ಟು ಯಕ್ಷಗಾನ ಇತ್ತು. ಹೆಚ್ಚು ಕಡಿಮೆ ಸಕಲೇಶ್ವರದವರೆಗೂ ಕೂಡ ಇತ್ತು ಯಕ್ಷಗಾನ ಮೇಳಗಳು ಹೋಗ್ತಾ ಇತ್ತು. ಸುರತ್ಕಲ್ ಮೇಳ ಇದ್ದಾಗ ಅವರು ಸಾಮಾನ್ಯವಾಗಿ ಬಯಲುಸೀಮೆ ಎಲ್ಲ ಕಡೆನೂ ಆಟ ಮಾಡ್ತಿದ್ರು. ಅವ್ರ ಪ್ರಸಂಗಗಳು ಹಾಗೆ ಇರ್ತಿತ್ತು. ಅವ್ರು ಮಾಡುವಂಥ ಪ್ರಸಂಗಗಳು ಹಾಗೆ ಇರ್ತಿತ್ತು. ಅವ್ರದ್ದೊಂದು ಆ ಪೈಗಳದ್ದು ಅದೊಂದು ಬುದ್ಧಿವಂತಿಕೆ ಅದು. ಆಮೇಲೆ ಸಟ್ಟು ಹಂಗೆ ಇತ್ತು. ಶ್ರೇಣಿಯರು, ಆನಂದ್ ಮಾಸ್ಟ್ರು ಎಲ್ಲ ಇದ್ರಲ್ಲ, ಹಾಗಾಗಿ ಅದು ನಡೀತಾ ಇತ್ತು. ಅಲ್ಲ ಅಂದರೆ ಸಾಮಾನ್ಯ ಅದೊಂದೇ ಮೇಳ ಅಂತಲ್ಲ, ಬೇರೆ ಮೇಳಗಳು ಕೂಡ ಸಕಲೇಶ್ಪುರದವರೆಗೂ, ಮೂಡಿಗೆರೆ ಸಕಲೇಶ್ಪುರದವರೆಗೂ ಹೋಗಿ ಪ್ರದರ್ಶನ ಮಾಡ್ತಾ ಇತ್ತು. ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದಷ್ಟು ಯಕ್ಷಗಾನದ ಹಿಂದೆ ಪ್ರದರ್ಶನಗೊಂಡ ಭಾಗಗಳು ಕಳಚೋಗಿದೆ, ತುಂಬ ಕಳಚೋಗಿದೆ. ಸೊ ಅದಕ್ಕೆ ಏನು ಕಾರಣ ಸರ್? ಅದಕ್ಕೀಗ ಜನಗಳಿಗೆ ಇದ್ರದ್ದೇ ಕಾರಣ. ಟಿವಿ, ಮೊಬೈಲು. ಟಿವಿಲಿ ಈಗ ಕಾರ್ಯಕ್ರಮಗಳು ಈಗ ಸಾಮಾನ್ಯ ನಾವೀಗ ಸಂಸಾರದಾಗೆ ನಮಗೆ ಗೊತ್ತಾಗತ್ತೆ. ಅವ್ರ ಟೈಮಿಗೆ ಪ್ರಕಾರವಾಗಿ ಅವ್ರ ಅಡುಗೆ ಮುಗಿಸ್ಕೊಂಡು ಈಗ ಇಂಥ ಹೊತ್ತಿಗೆ ಇಂಥ ಸೀರಿಯಲ್ ಅಂತ ಹೇಳ್ಕೊಂಡು ಇದ್ದೇ ಇರುತ್ತೆ. ಅದಕ್ಕೆ ಟೈಮ್ ಟೇಬಲ್ ಹಾಕ್ಕೊಂಡೇ ಇರ್ತಾರೆ. ಹಾಗೆ ಈಗ ಏನಾಗಿದೆ ಅಂದರೆ ಯೂಟ್ಯೂಬು ಇದರಲ್ಲೆಲ್ಲ ಯಕ್ಷಗಾನ, ಅಲ್ಲಿ ಎಲ್ಲ ಯಕ್ಷಗಾನ ನಡೀತಿರುತ್ತೆ, ನಮ್ಗೆ ಇಲ್ಲಿ ಲೈವ್ ಆಗ್ತಿರುತ್ತೆ. ಇಲ್ಲೇ ಕುತ್ಕೊಂಡು ನೋಡ್ಬೋದಲ್ಲ, ಅಲ್ಲೇ ಹೋಗಿ ನೋಡೋದು. ಈಗ ಮೂಡಿಗೆರೆ ಆ ಕಡೆ ಭಾಗದವರು ಯಕ್ಷಗಾನ ನೋಡ್ತಾರ? ಇವನ್ ಮೊಬೈಲ್ನಲ್ಲಾದ್ರೂ ನೋಡಬಹುದು, ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಲ್ಲ, ಆ ಕಡೆ ಯಕ್ಷಗಾನ ಆಸಕ್ತರು ಇದಾರ? ಈಗ ಹೋಗೋದು ಕಡಿಮೆ ಅಲ್ಲ, ಮೇಳ ಹೋಗೋದೇ ಕಡಿಮೆ ಅಲ್ಲ. ಅಲ್ಲ, ಯಕ್ಷಗಾನ ಆಸಕ್ತರು ಇದ್ದಾರೆ, ಮಾಡಿದ್ರೆ ಆಗತ್ತೆ, ಮಾಡೋರಿಲ್ಲ. ಅಲ್ಲ, ಇವನ್ ಮೊಬೈಲಲ್ಲಾದ್ರೂ ಕೂಡ ನೋಡ್ಬೋದು, ಯಕ್ಷಗಾನ ನೋಡ್ತಾರ ಅವರು? ನೋಡ್ತಾರೆ. ಎಲ್ಲರ ಮೊಬೈಲಲ್ಲೂ ಸಾಮಾನ್ಯ ಯಕ್ಷಗಾನ ಪಟ್ಲನ ಹಾಡು, ನಮ್ಮ ಒಂದು ಜನಸಾಲೆ ಹಾಡು ಎಲ್ಲ ಇದ್ದೇ ಇರ್ತವೆ ಸಾಮಾನ್ಯವಾಗಿ. ನಿಮಗೆ ಆ ಭಾಗದವರ ಪರಿಚಯ ಇದೆಯಾ? ಅಂದರೆ ಯಕ್ಷಗಾನ ಆಸಕ್ತರ ಪರಿಚಯ ಇಲ್ಲ, ಅಷ್ಟೊಂದು ಕಡಿಮೆ. ನಾವು ಆ ಕಡೆ ಯಕ್ಷಗಾನ ಮಾಡಿದ್ದೇ ಕಡಿಮೆ ಮೂಡಿಗೆರೆಯಲ್ಲೆಲ್ಲ. ಗಣಪತಿ ಫಂಕ್ಷನಲ್ಲಿ ಅವಾಗಲೂ 1 ವರ್ಷ 2 ವರ್ಷ ಮಾಡಿದ್ದು. ಭಾರಿ ಪ್ರತಿಕ್ರಿಯೆ ಏನು ಬರೋದಿಲ್ಲ. ಅವ್ರದ್ದೇನಿದ್ರು ಗಣಪತಿ ಫಂಕ್ಷನ್ಗೆ ನಾಟಕಗಳು, ಆರ್ಕೆಸ್ಟ್ರಾ, ಡ್ರಮ್ಮು ಇದೆಲ್ಲ ಇರುತ್ತಲ್ಲ, ಅದಕ್ಕೆ ಇಂಟ್ರೆಸ್ಟ್ ಈಗಿನ ಯುವಕರಿಗೆಲ್ಲ. ಯಕ್ಷಗಾನ ಅಂತ ಹೇಳಿದ್ರೆ ಯಕ್ಷಗಾನ ಗೊತ್ತಿದ್ದನಿಗೆ ಮಾತ್ರ ಅಲ್ದೇನೆ ಎಲ್ಲರಿಗೂ ಹೊಸದಾಗಿ ಅದನ್ನು ತುಂಬಿಸೋದು ಕಷ್ಟ ಉಂಟು. ಯಾಕೆ ಸರ್ ಕಷ್ಟ ಯಾಕೆ ಅಂತ ಹೇಳಿದ್ರೆ ಅದ್ರ ಹಿನ್ನೆಲೆನೇ ಗೊತ್ತಿರೋದಿಲ್ಲ ಅವರಿಗೆ. ಈಗ ಯಕ್ಷಗಾನ ರಾಮಾಯಣ, ಮಹಾಭಾರತ, ಪುರಾಣಗಳೆಲ್ಲರೂ ಸ್ವಲ್ಪ ಅದ್ರ ಜ್ಞಾನ ಇದ್ದನಿಗೆ ಯಕ್ಷಗಾನದ ಇಂಟ್ರೆಸ್ಟ್ ಬರ್ತದೆ. ಇದೇನೋ ಒಂದು ಕತೆ ಆಡ್ತಿದಾರಲ್ಲಪ್ಪ ನೋಡೋಣ ಅಂತ. ಅದೇ ಗೊತ್ತಿಲ್ಲದಿದ್ರೆ ಇವ್ರದ್ದು ಎಂಥದ್ದು ಹರಿಕತೆ ಆಗ್ತಾ ಉಂಟು, ಇಲ್ಲಿ ಡ್ಯಾನ್ಸ್ ಇಲ್ಲ, ಇದಿಲ್ಲ ಅಂತ ಹೇಳ್ಕೊಂಡು ಹೊರಡ್ತಾರೆ. ಆ ಪರಿಸ್ಥಿತಿಗೆ ಆಗಿದೆ. ಅದನ್ನ ಬೆಳೆಸೋದು ಹೆಂಗೆ ಸರ್? ಯಕ್ಷಗಾನ ಬೆಳೆಸೋದು ಹೇಗೆ ಅನ್ನೋದೇ ಅರ್ಥ ಆಗುದಿಲ್ಲ.
ಆಸಕ್ತಿ ಈಗ ಅಲ್ಲ ಈಗೆಲ್ಲ ನೋಡಿ ಮಾಡ್ತಾ ಇದ್ದಾರೆ. ಈಗ ಪಟ್ಲ ಫೌಂಡೇಶನ್ನಿಂದ ಪ್ರತಿ ಸ್ಕೂಲ್ಗಳಲ್ಲಿ ಯಕ್ಷಗಾನ ಕಲಿಸೋಕೆ ಅಂತ ಮಾಡ್ತಿದ್ದಾರೆ. ಅದರಿಂದ ಏನು ಕಲಾವಿದರಾಗ್ತಾರೆ ಅಂತಲ್ಲ, ಒಳ್ಳೆ ಪ್ರೇಕ್ಷಕ ಆದ್ರೂ ಒಂದು ಲಾಭ. ಅದೇ ಲಾಭ ಯಕ್ಷಗಾನಕ್ಕೆ. ನಾವು ಇಲ್ಲಿ ಬಸರಿಕಟ್ಟೆ ಶಾಲೆಯಲ್ಲೂ ಮಾಡ್ತಾ ಇದ್ದು, ಮಾಡಿದ್ದೇವೆ. ಯಕ್ಷಗಾನ ಕಲಿಸೋದು ಅಂತ ಪಟ್ಲ ಫೌಂಡೇಶನ್ ವತಿಯಿಂದ ಇದು ಮಾಡಿಬಿಟ್ಟು ಗುರುಗಳನ್ನು ನೇಮಿಸಿ. ಅದು ತೆಂಕೋದು. ಅದು ಯಾಕಂದ್ರೆ ಅಲ್ಲಿ ನಮ್ಗೆ ಗುರುಗಳು ಸಿಕ್ಕದಂಗೆ, ಬಡಗಿನ ಗುರುಗಳು ಸಿಕ್ಕಿದ್ರೆ ಬಡಗಿಂದ ಆಗತ್ತೆ. ಹಾಗೆ ಅಲ್ಲ, ಈಗ ಅದ್ ಬಿಟ್ಟು ಬೇರೆ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಕಳಸದಲ್ಲೂ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಮಾಡೋಕೆ ಶುರು ಮಾಡಿದ್ದಾರೆ ಈಗ. ಸೌತ್ ಕನ್ನಡದಲ್ಲಿ ಎಲ್ಲ ಶಾಲೆಗಳಲ್ಲೂ ನಡೀತಾ ಉಂಟು ಕಲಾರಂಗದ್ದು. ಅಲ್ಲ, ಇವ್ರದ್ದು ಪಟ್ಲ ಫೌಂಡೇಶನ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ಜೋರಾಗಿ. ಕಲಾರಂಗದವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಬರೇ ವೃತ್ತಿಪರ ಕಲಾವಿದರಿಗೆ ಮಾತ್ರ ಅವಕಾಶ ಪ್ರೋತ್ಸಾಹ ಎಲ್ಲ ಕೊಡೋಕೆ ಶುರು ಮಾಡಿದ್ರು. ಹವ್ಯಾಸಿ ಕಲಾವಿದರನ್ನ ಅವರು ಕಡೆಗಣಿಸಿದ್ರು. ಹಾಗಾಗಿ ಬಿಟ್ಟು ಅಷ್ಟೊಂದು ಇದು ಆಗಿಲ್ಲ. ಅದು ಇವರು ಹಾಗಲ್ಲ, ಎಲ್ಲರನ್ನೂ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಕ್ಷಗಾನಕ್ಕೆ ಯಾವತ್ತಿದ್ರೂ ಸಾವಿಲ್ಲ. ಪುರಾತನ ಕಲೆ, ಸರ್ವಾಂಗೀಣ ಕಲೆ. ಅದು ಒಂದೊಂದೇ ಅಲ್ಲ ಅದು. ನೃತ್ಯ ಉಂಟು, ವೇಷ ಉಂಟು, ಆಮೇಲೆ ಮಾತುಂಟು, ಪದ್ಯ ಉಂಟು, ಎಲ್ಲದೂ ಉಂಟಲ್ಲ. ಹಾಗಾಗಿ ಈಗ ಸಂಗೀತಕ್ಕೆ ಹೋದ್ರೆ ನಾವು ಬರೇ ಪದ್ಯ ಮಾತ್ರ ಕೇಳ್ಕೊಂಬರೋದು, ಭರತನಾಟ್ಯಕ್ಕೆ ಹೋದ್ರೆ ಬರೇ ನಾಟ್ಯ ನೋಡ್ಕೊಂಬರೋದು, ಹೀಗೆ ಅಲ್ವಾ? ಇದು ಹಾಗಲ್ಲ, ಇದು ಎಲ್ಲದೂ ಉಂಟು. ಹಾಗೆ ಇದಾಗ್ತಾ ಇದೆ. ನೀವು ಮೇಳದ ಯಜಮಾನರಾಗಿ ಅಥವಾ ಅದರ ನಿರ್ವಾಹಕರಾಗಿ ಇದ್ದವರಲ್ವಾ? ಹೌದು. ಸೊ ಅಲ್ಲಿ ಏನೇನು ಸವಾಲುಗಳಿತ್ತು? ಅಲ್ಲಿ ಬಹಳ ಸವಾಲು. ಈಗ ಒಬ್ಬ ಕಲಾವಿದನಾಗಿ ಜೊತೆಗೆ ಮೇಳದ ನಿರ್ವಾಹಕನಾಗಿ ಹೇಗೆ ಅದನ್ನ ನಿಭಾಯಿಸೋದು ಬಹಳ ಕಷ್ಟ ಆಗುತ್ತೆ. ಅದು ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಕಲಾವಿದರು ನಮ್ಗೆ ಇಲ್ಲೇ ಸಿಕ್ಕಿದ್ರೆ ಪರವಾಗಿಲ್ಲ, ನಾವು ಹೊರಗಡೆಯಿಂದ ಕಲಾವಿದರನ್ನ ಕರಿಬೇಕು. ಈಗ ಪರವಾಗಿಲ್ಲ, ಮೊಬೈಲ್ ಫೋನು ಇದು ಎಲ್ಲ ಇರೋದ್ರಿಂದ ಹಿಂದೆಲ್ಲ ಕಾಗದ ಬರೆದು ಹಾಕೋದು, ಕಾಗದ ಬರೆದು ಹಾಕಿ ಕೆಳಗಡೆ ಉತ್ತರ ಜರೂರು ಅಂತ, ನೀವು ಬರ್ತೀರಾ ಇಲ್ವಾ ಅನ್ನೋದಕ್ಕೆ. ಅದು ಬರಲೇಬೇಕು. ನಾವು 15 ದಿವಸದಿಂದ ಮೊದಲೇ ಅದನ್ನ ಪ್ರಾರಂಭ ಮಾಡಬೇಕು. ದಿಢೀರ್ ಆಟ ಮಾಡೋಕೆ ಸಾಧ್ಯನೇ ಇಲ್ಲ. ಇವತ್ತು ನಾಳೆಗೆ ಆಟ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಹೊರಗಡೆ ಕಲಾವಿದರನ್ನ ಕರ್ಕೊಂಡ್ ಮಾಡೋಕೆ ಆಗೋದಿಲ್ಲ. ಅವರಿಂದ ಉತ್ತರ ಬರ್ತಿತ್ತು. ನಾವು ದಿನ ಪೋಸ್ಟಿಗೆ ಹೋಗೋದು ಒಂದೇ ಕೆಲಸ ಆಗ್ತಿತ್ತು. ಎಷ್ಟೊತ್ತಿಗೆ ರಿಪ್ಲೈ ಬರುತ್ತೆ, ರಿಪ್ಲೈ ಕಾರ್ಡ್ ಇಟ್ಟು ಕೂಡ ನಾವು ಬರೀತಿತ್ತು. ರಿಪ್ಲೈ ಕಾರ್ಡ್ ಜೊತೆಗೆ ಇಟ್ಬಿಟ್ಟು ಬರಿತಾ ಇತ್ತು. ಕಾಗದ ಬರೆದಾಗ ನೀವು ಬರ್ತೀರಿ ಇಲ್ವಾ ಅನ್ನೋ ಅವರಿಂದ ಕಮ್ಯುನಿಕೇಶನ್ ಬರೋಕೆ ಮತ್ತೆ 3-4 ದಿವಸ ಆಗ್ತಿತ್ತು. ಈಗ ಸಪೋಸ್ ಅವ್ರು ಇಲ್ಲ ಅಂತ ಹೇಳಿದ್ರೆ ಬದಲಿ ವ್ಯವಸ್ಥೆ ಮತ್ತೊಬ್ಬ ಕಲಾವಿದ್ರು ಮತ್ತೆ ಪತ್ರ ಬರೀತಿದ್ರು. ಪತ್ರ ಬರಿಬೇಕು ಆವಾಗ. ಈಗಿನ ಹಾಗೆ ಇದಿಲ್ಲ. ಈಗ ಅಂದ್ರೆ ಒಂದು ಯಕ್ಷಗಾನ ಪ್ರದರ್ಶನ ಅಂತ ಇಟ್ಕೊಡ್ಲೆ ನಿಮಗೆ ಇಂಥ ಪ್ರಸಂಗ, ನಿಮಗೆ ಇಂಥ ಪಾತ್ರ, ಇದೆಲ್ಲ ಆಗ್ತದೆ. ಅವಾಗ ಹಾಗಲ್ಲ, ಅಲ್ಲೆಲ್ಲರೂ ಗ್ಯಾದರ್ ಆದ್ಮೇಲೆ ಪ್ರಸಂಗ ನಿರ್ಣಯ. ಕಲಾವಿದರು ಸೇರಿದ ಮೇಲೆ ಆಮೇಲೆ ಪ್ರಸಂಗ ನಿರ್ಣಯ ಮಾಡೋದು. ಈಗ ಅತಿಥಿ ಕಲಾವಿದರು ಅವರು ಅವ್ರು ಅವರ ಆಟದಲ್ಲೂ ಕೂಡ ಅದ ಹಾಗೆ ನಾವು ಅವಾಗ ಹಾಗೆ ಮಾಡ್ತಾ ಇದ್ದದ್ದು. ಅವರು ಅದಕ್ಕೆ ಪ್ರಿಪರೇಷನ್ಗೆ ಯಾವುದು ಟೈಮ್ ಬೇಡ ಅವ್ರಿಗೇನು ಬೇಕಾಗಿರೋದಿಲ್ಲ. ಕಲಾವಿದರಿಗೆ, ಸಾಮಾನ್ಯ ಕಲಾವಿದರಿಗೆ ಪ್ರಿಪರೇಷನ್. ಈಗ ಅವ್ರ ಪ್ರಸಂಗ ಗೊತ್ತಿದ್ದ ಪ್ರಸಂಗಗಳು, ಚಾಲ್ತಿಲಿದ್ದ ಪ್ರಸಂಗಗಳು, ಅಲ್ಲದೆ ಹೋದ ಪ್ರಸಂಗ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಸಾಮಗ್ರಂಥವ್ರು, ರಮೇಶ್ ಆಚಾರ್ಯ ಅಂತವ್ರು ಬೇಕು ಇಡೀ ಪ್ರಸಂಗದ ಡೈರೆಕ್ಷನ್ ಕೊಡೋದಕ್ಕೆ. ಆವಾಗ ಹಾಗೆ ಮಾಡ್ತಾ ಇತ್ತು. ಇತ್ತೀಚೆಗೆ ನೀವು ಹೊಸ ಪ್ರಸಂಗಗಳನ್ನ ನೋಡಿದ್ದೀರಾ? ಅದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ನಾನೀಗ ಯಕ್ಷಗಾನ ನೋಡೋದೇ ಬಿಟ್ಟಿದ್ದೇನೆ. ನೋಡೋದಿಲ್ಲ ಅಂತಲ್ಲ, ತೆಂಕಿನ ಆಟ ನೋಡ್ತೇನೆ. ತೆಂಕಿನ ಆಟದಲ್ಲಿ ಪ್ರಸಂಗಗಳನ್ನು ಹೊಸದಾಗಿ ಬರೆದ್ರು ಕೂಡ ಅಷ್ಟು ಚಂದ ಯಕ್ಷಗಾನದ ನಡೆಗೆ ಸರಿಯಾಗಿ ಮಾಡ್ಕೊಂಡಿರ್ತಾರೆ. ನಮಗದು ಯಕ್ಷಗಾನ ಅಲ್ಲ ಅಂತ ಅನಿಸೋದಿಲ್ಲ. ಆ ರೀತಿಯಾಗಿ ಮಾಡ್ತಾರೆ. ನಮ್ಮದು ಬಡಗಿನವರದ್ದು ಚಿಟ್ಟಾಣಿಯವರು, ಶಂಭು ಹೆಗಡೆಯವರು ಇವರೆಲ್ಲ ಹೋದ್ಮೇಲೆ, ಮಾವಲ ಹೆಗಡೆಯವರು ಇವರೆಲ್ಲ ಹೋದ್ಮೇಲೆ ಸ್ವಲ್ಪ ಯಕ್ಷಗಾನದ ಬಿಗು ಹೋದಂಗೆ ಆಯಿತು. ಅವಾಗ ಅವರೇನು ಹೇಳ್ತಾರೇನೋ ಅಂಜಿಕೆ ಇತ್ತು. ಈಗಿನ ಕಲಾವಿದರಿಗೆ ಅಂಜಿಕೆ ಇಲ್ಲ. ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಅವರನ್ನು 4 ಜನ ಅಪ್ರಿಷಿಯೇಟ್ ಮಾಡಿಬಿಟ್ರೆ ಆಯಿತು, ಕಲಾವಿದ ಅಂತಲೇ ಆಯಿತು. ಜನಗಳಿಗೆ ಬೇಕಾಗುವುದು ಈಗ ಅದೇನೆ. ಹಾಗಾಗಿಬಿಟ್ಟಿದೆ.
ಹ್ಮ್ ಹ್ಮ್ ಎಲ್ಲದಕ್ಕೂ ಯಕ್ಷಗಾನ ಅಂದ್ರೆ ಒಂದು ಪ್ರಸಂಗ ಅಂದ್ಕೂಡ್ಲೆ ಪ್ರಸಂಗಕ್ಕೆ ಒಂದು ನಡೆ ಅಂತ ಇದ್ದೇ ಇರುತ್ತಾ ಹ್ಮ್ ಅಲ್ವಾ? ಅದನ್ನ ಪ್ರಕಾರನೇ ಹೋದ್ರೆ ಚಂದ. ಹ್ಮ್ ಅದೆಲ್ಲ ಏನೇನೋ ಮಾಡೋಕೆ ಹೋದ್ರೆ ಈಗಿನ ಕಾಲ್ಪನಿಕ ಪ್ರಸಂಗಗಳು ಹೇಗೆ ಬೇಕಾದ್ರೂ ಮಾಡ್ಬೋದು. ಹ್ಮ್ ಹ್ಮ್. ಯಾರು ಒಂದು ಡೈಲಾಗ್ ತಪ್ಪಿದ್ರು ಕೂಡ ಅದೇನು ಗೊತ್ತಾಗಲ್ಲ. ತೊಂದರೆ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ಅದು ಬಹುಶಃ ಹಾಗೆ ಇರ್ಬೋದು ಅಂತ ಅನಿಸುತ್ತೆ ಪ್ರೇಕ್ಷಕನಿಗೆ. ಹ್ಮ್ ಅದು ಹಾಗೆ ಇರ್ಬೋದು ಅಂತ. ಹ್ಮ್ 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 ಈ ಬಾಳೆಹೊಳೆ ಮೇಳದಲ್ಲಿ ಯಾವ್ಯಾವ ಕಲಾವಿದರು ಬಂದಿದ್ದಾರೆ ಸರ್? ಒಟ್ಟು ನೀವು ನೋಡಿದಾಗ 70ರಿಂದ ನಾವು ನೋಡ್ದಂಗೆ ಅದನ್ನೇ ಉಳ್ತೂರು ಗಣಪತಿ ನಾಯಕರು, ರಿಪ್ಪಿನಪೇಟೆ ಸೋಮಯ್ಯ, ಆಮೇಲಿಂದ ನಮ್ಮ ಇವರು ಯಾರು ಕುಮಟ ಗೋವಿಂದ. ಅಲ್ಲ, ಸ್ಥಳೀಯ ಕಲಾವಿದರು ಯಾರ್ಯಾರು ಇದ್ದಿದ್ದು? ಇಲ್ಲಿ ಗುಂಡುಮನೆ ವೆಂಕಟರಾಮಯ್ಯ ಅಂತಿದ್ರು, ಅವರು ಒಳ್ಳೆ ಹಾಸ್ಯಗಾರರು. ಆಮೇಲೆ ನಾನು ಹಾಸ್ಯ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವರು ವೇಷಧಾರಿಯಾಗಿ ಇದಾದರು. ಹಳದ ವೆಂಕಟರಾಮಯ್ಯನವರು, ಅವರು ಮರಣಕಟ್ಟೆ ಮಂದಾರ್ತಿ ಮೇಳದಲ್ಲೆಲ್ಲ ತಿರುಗಾಟ ಮಾಡಿದವರು. ಅವ್ರ ಅಣ್ಣ ಪುಟ್ಟಶ್ಯಾಮಯ್ಯ ಅಂತೇಳಿ, ಅವರು ಇಲ್ಲಿ ಬಚ್ಚಿನ ಕೊಡುಗೆ ಮೇಳಗಳಲ್ಲೆಲ್ಲ ತಿರುಗಾಟ ಮಾಡಿದವರು. ಕೇದ್ಗೆ ಮನೆ ಚೆನ್ನಯ್ಯ, ಅವರು ಒಳ್ಳೆ ಹಿಮ್ಮೇಳದ ಇವರು ಗುರುಗಳಿದ್ದಂಗೆ ನಮಗೆಲ್ಲ. ಅವರೇ ಯಕ್ಷಗಾನದ ನಮಗನ್ನೆಲ್ಲ ಯಕ್ಷಗಾನಕ್ಕೆ ತಯಾರು ಮಾಡಿದವರು ಅವರೇನೆ. ಹಾಗೆ ಮತ್ತೆ ಯಾರಿದ್ರು? ಆಮೇಲೆ ಗುಂಡುಮನೆ ವೆಂಕಟಸುಬ್ಬಯ್ಯ ಅಂತ, ಗುಂಡುಮನೆ ರಾಮಯ್ಯನವ್ರ ತಂದೆ. ಆಮೇಲೆ ನಮ್ಮ ತಂದೆ ನಂಜುಂಡರಾವ್ ಅಂತ ಹೇಳ್ಬಿಟ್ಟು, ಬೆಕ್ಕಿನ ಮನೆ ವೆಂಕಟರಮಣಯ್ಯ ಅಂತ. ಆಮೇಲೆ ಕಲ್ಲಾರೆ ವೆಂಕಟರಮಣಯ್ಯ ಅಂತ. ಆಮೇಲೆ ಇನ್ನೊಬ್ಬರು ಕೆಂಪಿನ ಮಕ್ಕಿ ವೆಂಕಟರಾಮಯ್ಯ ಅಂತ. ಹಾಗೆ ಒಂದೊಂದು ತುಂಬ ಜನ ಇದ್ರು ಕಲಾವಿದರು. ಒಂದು ಮೇಳಕ್ಕೆ ಬೇಕಾಗುವಷ್ಟು ಕಲಾವಿದರು ಇದ್ರು ನಮ್ಮಲ್ಲೇ ಮೊದಲು. ಕಲ್ಲಾರೆ ಮೇಳ ಅಂತ ಹೇಳಿದ್ರೆ ಅದು ಇಲ್ಲೊಂದು ದೊಡ್ಡ ಶ್ರೀಮಂತರ ಮನೆ. ಅದು ಅವರ ಮನೆಯಲ್ಲಿ ಆ ಕಿರೀಟ ಎಲ್ಲ ಇತ್ತಂತೆ, ಅದು ನಡೀತಾ ಇತ್ತಂತೆ. ಅದನ್ನ ಆಮೇಲೆ ನಡ್ಸೋಕ್ಕೆ ಸಾಧ್ಯ ಇಲ್ದಿದ್ದಕ್ಕೆ ಬಾಳೆಹೊಳೆಗೆ ಅದನ್ನು ಕೊಟ್ಟಿದ್ರು ಅಂತ ಹೇಳಿ ಒಂದು ಹೇಳ್ತಾ ಇದ್ರು ವದಂತಿಗಳು. ಹಂಗೆ ಅದ ತೋಟದೂರು ಕಲ್ಲಾರೆ ಮೇಳ ಒಂದೇ ಅಥವಾ ಬೇರೆ? ಒಂದೇ 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 ಅದು ಒಂದೇ. ಅದೇ ಇವರೇ ಎಲ್ಲ ಮಾಡೋದು ಇದ್ದದ್ದು ಅದರಲ್ಲಿದ್ದದ್ದು. ಸರ್, ಈಗ ಕಟ್ಟು ಹಾಸ್ಯದ ಬಗ್ಗೆ ತಾವು ತುಂಬ ಕೆಲಸವನ್ನ ಮಾಡಿದವರು. ಕಟ್ಟು ಹಾಸ್ಯ ಅಂದ್ರೆ ಏನು ಮುಂಚೆ ಮೊದಲಾಗಿ? ಕಟ್ಟು ಹಾಸ್ಯ ಅಂತ ಹೇಳಿದ್ರೆ ಪ್ರಸಂಗದಲ್ಲಿ ಇರೋದಿಲ್ಲ ಅದು, ಅದಕ್ಕೇನು ಪದ್ಯ ಗಿದ್ದೇ ಇರೋದಿಲ್ಲ. ಉದಾಹರಣೆಗೆ ಹೇಳ್ತೀನಿ ನಾನು, ಮೀನಾಕ್ಷಿ ಕಲ್ಯಾಣದಲ್ಲಿ ಒಂದು ಕಪ್ಪದ ಹಾಸ್ಯ ಅಂತ ಉಂಟು. ಅಲ್ಲಿ ಏನಾಗುತ್ತೆ, ಮೀನಾಕ್ಷಿ ಕಲ್ಯಾಣ ಪ್ರಾರಂಭ ಆದಲ್ಲಿಂದನೂ ಫೋರ್ಸಲ್ಲೇ ಹೋಗುತ್ತೆ. ಮಂತ್ರಿ ಮೀನಾಕ್ಷಿ ಎಲ್ಲವ ಅವ್ರಿಗೊಂದು ಮಧ್ಯಕ್ಕೊಂದು ರೆಸ್ಟ್ ಬೇಕಾಗಿ ಮಾಡ್ತಾರೆ. ಅಲ್ಲೊಂದು ಅರ್ಧ ಗಂಟೆ ಟೈಮ್ ಹೋಗುತ್ತೆ. ಅದು ಒಂದು ಏಕಪಾತ್ರ ಅಭಿನಯ ಇದ್ದಂಗೆ. ಅಂದ್ರೆ ಈ ಕಟ್ಟು ಹಾಸ್ಯಕ್ಕೆ ಪದ್ಯಗಳು ಇರೋದಿಲ್ಲ? ಪದ್ಯ ಪ್ರಸಂಗದ ಇದರಲ್ಲಿ ಪದ್ಯ ಇರೋದಿಲ್ಲ. ಅಂದ್ರೆ ಈ ಕಲಾವಿದರ ವಿಶ್ರಾಂತಿಗಾಗಿ ಮಾಡಿರಬಹುದು ಅಂತ, ಅದು ಹಾಗೆ ಅಂತ ನಿರ್ಣಯ ಅಲ್ಲ. ಅವ್ರು ಯಾಕೆ ಅಂತ ಹೇಳಿದ್ರೆ, ಮೀನಾಕ್ಷಿ ಹೋಟೆಲಿಂದನೂ ಜೋರಿನ ಪದ್ಯಗಳೇ ಎಲ್ಲವ. ಅಲ್ಲಿಂದ ಆಮೇಲೆ ಶಿವಸೇನ ಕಾಳಗ, ಆಮೇಲೆ ಇದಕ್ಕೆ ಹೋಗ್ಬೇಕು. ಅದೆಲ್ಲವುದು ಭಾಳ ಫೋರ್ಸಲ್ಲೇ ಹೋಗ್ಬೇಕಲ್ಲ. ಮೀನಾಕ್ಷಿ ಪಾತ್ರ ಮಾಡಿದನು ಒಬ್ಬನೇ ಮಾಡಿರ್ತಾನೆ, ಇಬ್ಬರೇನು ಮಾಡಿರೋದಿಲ್ಲ. ಈಗ ಬೇಕಾದ್ರೆ ಎರಡೆರಡು ಮಾಡ್ತಾರೆ. ಆವಾಗ ಹಾಗಲ್ಲ. ಆವಾಗ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಹಳದ ವೆಂಕಟರಮಣಯ್ಯ ಚಿತ್ರಾಂಗದೆ ಮಾಡಿ ಬಬ್ರುವಾಹನ ಕಾಳಗಕ್ಕೆ, ಬಬ್ರುವಾಹನ ಕಾಳಗಕ್ಕೆ ಮೊದಲು ಪ್ರಮೀಳೆ ಮಾಡಿ ಚಿತ್ರಾಂಗದೆ ಮಾಡಿ ಆಮೇಲೆ ಮೀನಾಕ್ಷಿ ಮಾಡಿದ್ದು ಉಂಟು. ಹೇಗಿರ್ಬೋದು ಅಂತ ಊಹೆ ಮಾಡ್ಕೊಳ್ಳಿ ನೀವು. ಮೂರು ಈ ಕಟ್ಟು ಹಾಸ್ಯ ಅಂತ ಏನಕ್ಕೆ ಬಂತು? ಅದಕ್ಕೆ ಬಹುಶಃ ಹಾಗಿರಬಹುದು ಅಂತ ನಾನು ಇದು ಮಾಡೋದು. ಯಾಕೆ ಅವ್ರು ಹಿಂದಿನವ್ರು ಮಾಡಿಟ್ಟಿದ್ದು, ನಾವೇನು ಕಲ್ಪನೆ ಮಾಡ್ಕೊಂಡು ಮಾಡಿದ್ದಲ್ಲ ಅದು. ಅಲ್ಲ, ಕಟ್ಟು ಹಾಸ್ಯ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಏನು? ಕಟ್ಟು ಹಾಸ್ಯ ಅಂತ ಹೇಳಿದ್ರೆ, ಈಗ ನೋಡಿ, ಯಾವ್ದಾರು ಒಂದು ಯುದ್ಧ ಸನ್ನಿವೇಶಕ್ಕೆ ಹೋಗೋತೀಗ ಅವನಿಗೊಂದು ಅಪಶಕನ ಆಗೋದು, ಸೌದೆ ಹೊತ್ಕೊಂಡು ಬರೋದು, ಅದು ಕಟ್ಟು ಹಾಸ್ಯ. ಅದೇನು ಪ್ರಸಂಗದಾಗ ಇದ್ದದ್ದಲ್ಲ. ಅದೊಂಥರ ರಂಜನೆಗೂ ಇರ್ಬೋದು. ಆಮೇಲೆ ವಾಸ್ತವವಾಗಿ ಇದೊಂದು ಅವನಿಗೆ ಅಪಶಕನ ಮಾಡ್ದಂಗೆ ಇರ್ಬೋದು. ಅದು ಬಹಳ ರಂಜನೆ ಮಾಡೋದಕ್ಕಾಗತ್ತೆ. ಅದು ಸೌದೆ ಹೊರನು, ವಿಧವೆ ಇಂಥವೆಲ್ಲವ ಮಾಡ್ಕೊಂಡು, ಒಂಟಿ ಬ್ರಾಹ್ಮಣ ಆಗಿದ್ದೆಲ್ಲ ಮಾಡ್ಕೊಂಡು ಮಾಡ್ಬೋದು. ಈ ಅಪಶಕನದಲ್ಲಿ ಮತ್ತೇನು ಯಾವ್ಯಾವ ಕ್ರಮ ಇದೆ? ಅಪಶಕನದ್ದು ಸಾಮಾನ್ಯ ನಾವು ಅದಲ್ಲಿ ಸೌದೆ ಹೊತ್ಕೊಂಡು ಹೋಗೋದು ಒಂದೇನೆ ಮಾಡೋದು ಜಾಸ್ತಿ. ಅಲ್ಲ, ಮತ್ತೆ ಬೇರೆ ಯಾವ್ದಿದೆ ಯಕ್ಷಗಾನದಲ್ಲಿ ತಗೊಬಂದ್ರಲ್ಲಿ? ನಂಗೆ ಗೊತ್ತಾಗಿಲ್ಲ ಯಾವ್ದು.
ಹಾಂ 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 ನಾವು ಇದೇ ಮೀನಾಕ್ಷಿ ಕಲ್ಯಾಣಕ್ಕೆ ಒಂದು ಕಪ್ಪದ ಹೊತ್ಕೊಂಡು ಹೋಗೋದು, ಒಂದು ದೊಡ್ಡದೊಂದು ಪೆಟ್ಟಿಗೆ ಹೊತ್ಕೊಂಡು ಹಾಂ ರಂಗಸ್ಥಳಕ್ಕೆ ಪ್ರವೇಶ ಮಾಡೋದು. ಕೋಲನ್ನ ಕೋಲೆ ಅಂತ ಇದ್ದ ಹೇಳ್ತಾ ಹೋಗೋದು. ನೀವು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೋದಾ? ಅಲ್ಲ, ಯಾವ ಥರ ಮಾಡ್ತಾ ಇದ್ರಿ ಅಂತ ಅದೇ ಬಾಯಲ್ಲಿ ಹೇಳ್ಬೋದು. ಅದೇ ಬಾಯ್ಲೆ ಹೇಳಿ. ಹಾಂ ಅಲ್ಲಿ ಒಂದು ಪೆಟ್ಟಿಗೆ ಹೊತ್ಕೊಂಡು ಅವ್ರದ್ದು ಇಬ್ಬರದ್ದು ಇದೆಲ್ಲ ಆಗಿಬಿಟ್ಟು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರದ್ದು ಸುತ್ತಬಲಿ ಎಲ್ಲ ಉಂಟಲ್ಲ. ಹಾಂ ಆವಾಗಿನ ಕಾಲದಾಗೆ ಸುತ್ತಬಲಿ ಬೇರೆ ಬೇರೆ ಕ್ರಮದಲ್ಲೆಲ್ಲ ಸುತ್ತಬಲಿ ಕುಣಿತಾ ಇತ್ತಲ್ಲ. ಸುತ್ತುಬಲಿ ಕುಣಿತ ಅಂದರೆ ಇದಕ್ಕೆ ಹೋಗೋದು ದಿಗ್ವಿಜಯ ಪ್ರಯಾಣ ಕುಣಿತ. ಪ್ರಯಾಣ ಕುಣಿತ ಹಾಂ ಅದು ಬೇರೆ ಬೇರೆ ಥರದಲ್ಲೆಲ್ಲ ಇತ್ತಲ್ಲ. ಹಾಂ ಈಗ ಅದನ್ನೆಲ್ಲ ಮಾಡೋದಿಲ್ಲ. ಬಡಗಿನ ಇದ್ರಾಗೆಲ್ಲ ಮಾಡ್ಬೋದು, ಬಯಲಾಟದ ಮೇಳದಲ್ಲೆಲ್ಲ ಅದು ಮಾಡ್ಬೋದು. ಹಾಗೆ ಆವಾಗ ಅವ್ರಿಗೆ ಪುರ್ಸೊತ್ತು ಬೇಕಾಗಿ ಅಲ್ಲೊಂದು ಅರ್ಧ ಗಂಟೆ ಹಾಂ ಅದನ್ನ ತೋರಿಸ್ಬೋದಾ? ಅಂದರೆ ಹೇಳ್ಬೋದಾ ಏನೇನು ಮಾಡ್ತಾ ಇದ್ರಿ ಅಂತ? ಅರ್ಧ ಅಲ್ಲಿ ಕೋಲನ್ನ ಕೋಲೆ ಅಂತೇಳಿ ಪೆಟ್ಟಿಗೆ ತಲೆ ಮೇಲೆ ಹೊತ್ಕೊಂಡು ಕುಣಿತಾ ಬರೋದು. ಬಂದ್ಬಿಟ್ಟು ಕಡೆಗೆ ರಂಗಸ್ಥಳದ ಮಧ್ಯದಲ್ಲಿ ಆ ಪೆಟ್ಟಿಗೆ ಇಟ್ಕೊಂಡು ಆ ಪೆಟ್ಟಿಗೆ ಮೇಲೆ ಕೂರೋದು. ಪರಾಕ್ರಮ ಕಂಠೀರವ ಅಂತ, ಬಲ್ಲಿರೇನಯ ಅಂತ ಅವನೇ ಕೇಳ್ಕೊಳ್ಳೋದು. ತಾವ್ಯಾರು ಕಾಪಿ ರಾಜ್ಯಕ್ಕೆ ಯಾರು ಅಂತ ಕೇಳಿದ್ದೀರಿ, ಇಡ್ಲಿ ಮಹಾರಾಜರು ಅಂತ ಕೇಳಿದ್ದೇವೆ, ನಿಮ್ಮ ಪರಿವಾರ ಇಲ್ವೇ? ಇದ್ದಾರೆ. ಚಟ್ನಿ ಸಾಂಬಾರು, ಪ್ಲೇಟ್ ಅನ್ನೋಲ್ಲ ತಟ್ಟೆ ಅಂತ, ತಟ್ಟೆ ಚಮಚ, ಹೀಗೆಲ್ಲ ಪರಿವಾರದೆಲ್ಲ ಹೇಳ್ಕೊಳ್ಳೋದು. ಆಮೇಲೆ ಅವನು ಓಲಗ ಕೊಟ್ಟು ಹಂಗೆ ಮಾಡೋದು. ಓಲಗ ಕೊಟ್ಟಾದ್ಮೇಲೆ ವಿವಿಧ ವಿನೋದಾವಳಿಗಳು ನಡೀಲಿ ಅಂತ ಅವಾಗ ಇವನೇ ಎದ್ಕೊಂಡು ತುಮಕೂರಿಂದ ಭತ್ತ ತಂದೆ ಕುಟ್ಬಾರೆಲೆ ಸಿದ್ದಿ ಕುಟ್ಬಾರೆಲೆ ಅನ್ನೋದು. ಇವನೇ ಮತ್ತೊಂದು ಕಡೆ ನಿಂತ್ಕೊಂಡು ಕುಟ್ಲಾರೆ ಗಂಡಯ್ಯ ಚಳಿಜರ ಬಂದೈತೆ ಅಂತ ಹಾಗೆ ಮಾಡಿ 1 ಗಂಟೆ ಹೊತ್ತು ಅದು ಟೈಮ್ ಹೋಗುತ್ತೆ. ಒಂದು ಬೆಳಗಾಗುವ ಉದ್ದೇಶದಿಂದನೂ ಆಗತ್ತೆ. ಭಾರಿ ಪ್ರಸಂಗದ ನಡೆ ಚುರುಕಿದ್ದಾಗ ಪದ್ಯ ಚುರುಕು ಹೇಳ್ಬೇಕಲ್ಲ, ನಿಧಾನಕ್ಕೆ ಹೇಳಕ್ಕಾಗೋದಿಲ್ಲ ಅಲ್ಲ ಬೆಳಗಿನ ಜಾವ ಎಲ್ಲ. ಆವಾಗ ಎಲ್ಲರೂ ಬೆಳಗಾಗಲೇ ಇಲ್ಲ ಅಂತ ಆದಾಗ ಇದನ್ನೆಲ್ಲ ಮಾಡ್ತಿದ್ ನಾವು. 1 ಗಂಟೆ ಟೈಮ್ ತೆಗಿತಿದ್ವಿ. ನೀನು 1 ಗಂಟೆ ತೆಗಿಬೇಕು ಅಂತ ಹೇಳ್ತಿದ್ರು ಅವಾಗ. 1 ಗಂಟೆ ಮಾಡಿ ಮಾರೆ ಐದಾರು ಬೆಳಗಾಗೋದಿಲ್ಲ ಅಂತ ಹೋಗ್ಕೊಂಡು ಮಾಡ್ತಿದ್ವು ಅದನ್ನೆಲ್ಲ ಮಾಡ್ಕೊಂಡು. ಅಲ್ಲೆಲ್ಲ ಅದೇ ರಾಜಶೇಖರ ಅಂತ ಮಂತ್ರಿಶೇಖರ ಅಂತ ಮಂತ್ರಿ ಕರೀದು, ಇವನು ಈ ಕಡೆ ನಿಂತ್ಕೊಂಡು ರಾಜಶೇಖರ ಅನ್ನೋದು. ಅದೊಂಥರ ಕಾಮಿಡಿ ಚೆಂದಾಗಿರ್ತಿತ್ತು ಅದು. ಹಾಗೆ ಮಾಡಿಬಿಟ್ಟು ಆ ಪದ್ಯ ಹೇಳೋದು, ಕುಟ್ಲಾರ ಗಂಡಯ್ಯ ಚಳಿಜರ ಬಂದೈತೆ. ಲಾಸ್ಟಿಗೆ ರೊಟ್ಟಿ ತೊಟ್ಟಿಗಿಟ್ಟು ಇಟ್ಟಿದ್ದೇನೆ ತಿನ್ಬಾರೆಲೆ ಸಿದ್ದಿ ಅನ್ನೋದು, ತಿಂತೀನಿ ಗಂಡಯ್ಯ ಚಳಿಜರ ಬಿಟ್ಟೈತೆ ಅಂತ. ಸಭೆಯಿಂದ ಒಳ್ಳೆ ಪ್ರತಿಕ್ರಿಯೆ ತುಂಬ ಚೆನ್ನಾಗಿ ಬರ್ತಾ ಇತ್ತು ಅದು. ಆವಾಗ ಇವರಿಷ್ಟು ಜನಕ್ಕೂ ರೆಸ್ಟು, ಭಾಗವತರಿಗೂ ರೆಸ್ಟು. ಭಾಗವತರು ಒಂದೊಂದು ಮೇಳಕ್ಕೆ ನಾವು ಒಬ್ಬೊಬ್ಬರೇ ಇದ್ದದ್ದು ಅವಾಗ. ಅವನೊಂದು ರಿಸರ್ಚ್ಗೆ ಹೋಗೋಕ್ಕಾದ್ರೂ ಪಟ್ಟು ಪಾಡು ಭಾರಿ ಕಷ್ಟ. ಯಾಕಂತೇಳಿದ್ರೆ ಇವ್ರ ಅರ್ಥ ಎಳಿಲ್ಲ ಅಂತ ಹೇಳಿದ್ರೆ ಅವನೇ ಅಂತ ಮಾಡ್ಬೇಕು. ಅದಕ್ಕೆಲ್ಲ ಒಂದೊಂದು ಇದು ಅವಕಾಶಗಳು, ಅವ್ರಿಗೊಂದು ಖುಷಿ ಆವಾಗ. 1 ಗಂಟೆ ರೆಸ್ಟ್ ಸಿಗ್ತದೆ. ಅವ್ರು ಚಹಾ ಕುಡಿದು ಉಚ್ಚೈಕ್ಕೆ ಹೋಗಿ ಬಂದು ಇದೆಲ್ಲ ಮಾಡಿಬಿಟ್ಟು ಮಾಡೋದಕ್ಕೆ ಆಗ್ತಿತ್ತು. ಜನಗಳಿಗೆ ರಹಿಸ್ತಿತ್ತು ಅದು. ಈಗ ಮೀನಾಕ್ಷಿ ಮಾಡೋದನ್ನ ಬಗ್ಗೆನೂ ಹೇಳ್ತಿರ್ಲ, ಈಶ್ವರನ ಮಾಡೋದನ್ನ ಬಗ್ಗೆನೂ ಹೇಳ್ತಿರ್ಲ, ಶೂರಸೇನ್ ಮಾಡೋದನ್ನ ಬಗ್ಗೆನೂ ಹೇಳ್ತಿರ್ಲ, ಹಾಸ್ಯಗಾರನ ಬಗ್ಗೆ ಮಾತಾಡ್ತಿದ್ರು ಅವಾಗ. ಅದೊಂದು ಖುಷಿನೇ. ತುಂಬಾ ಚೆನ್ನಾಗಿ ಆಟ ಅಂತ. ಹಂಗೆ ಕಟ್ಟಾಸೆಗಳು ಅಂದ್ರೆ ಅದು. ಮತ್ತೆ ಯಾವ ಪ್ರಸಂಗದಲ್ಲಿತ್ತು? ಮತ್ತೆ ಯಾವ್ದ್ರಲ್ಲೂ ನಾವು ಕಟ್ಟಾಸ್ಯ ಹೆಚ್ಚಿಗೆ ಮಾಡೋದಕ್ಕೆ ಅವಕಾಶ ಇರಲ್ಲ. ಆಮೇಲೆ ಇದಕ್ಕೆಲ್ಲ ಕೌಂಡ್ಲಿಕ್ಕಂದು ದೂತ ಎಲ್ಲ ವೇಷ ಮರೆಸ್ಕೊಂಡು ಬರೋದು. ಬೇಗನ ಚರರು ವೇಷ, ಒಂದು ಹೆಸರಿ ವೇಷ ಮಾಡ್ಕೊಂಬರೋದು, ಇಲ್ಲ ಅಂತಾದ್ರೆ ಮುನಿ ವೇಷ ಮಾಡ್ಕೊಂಬರೋದು, ಇಂಥದ್ದೆಲ್ಲವ ಮಾಡ್ತಾ ಇದ್ದು. ಮುನಿ ವೇಷ ಮಾಡ್ಕೊಂಬಂದ್ರು ಕೂಡ ಸಿಂಹಾಸನದಲ್ಲಿ ಕೂರ್ತಿರ್ಲ. ಅವನು ಅವಾಗ ಮುನಿ ಅಂತಲೇ ಕರ್ಕೊಂಬಂದು ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಕೆಳಗೆ ನೆಲದಾಗೆ ಕೂರೋದು. ಯಾಕಂದ್ರೆ ಇವನೇನು ಅಂತ ಇವನಿಗೆ ಗೊತ್ತಿರುತ್ತಲ್ಲ. ಇಲ್ಲ ಇಲ್ಲ ಅವನು ಹೋಗಿ ಸಿಂಹಾಸನದ ಕೂತ್ರೆ ಆಭಾಸ ಆಗೋದ್ಲ್ವಾ, ನಾ ಅದನ್ನೆಲ್ಲ ಮಾಡ್ತಾ ಇದ್ದೆ. ಕೂತ್ಕೊಳ್ಳಿ ಅಂತ ಹೇಳಿದ ಕೂಡಲೇ ನೆಲದಾಗ ಕೂರೋದು. ಚೆ ನಾನಲ್ಲಿ ಕೂರೋದಿಲ್ಲ. ಅದು ಯಾಕೆ ಅನ್ನೋದು ಮುಂದೆ ಗೊತ್ತಾಗತ್ತೆ. ಅವಾಗ ನಿನಗೆ ಗೊತ್ತಿದ್ರು ಸಿಂಹಾಸನದಲ್ಲಿ ಕೂತ್ಯ ಅಂತ ಹೇಳಿ ಅವನು ಹೇಳಿದ್ರೆ ಬಾರ್ದದು. ಈಗ ಪಾತ್ರ ಮಾಡ್ದೇನೆ ಗೊತ್ತಿರುತ್ತಲ್ಲ, ನಾನು ವೇಷ ಮಾಡ್ಕೊಂಡು ಬಂದದ್ದು ಅಂತ ಹೇಳೋದು ಗೊತ್ತಿರುತ್ತಲ್ಲ. ಇವ ಬೇವನ್ನ ಅರಸೋದಕ್ಕೆ ಬೇಕಾಗಿ ಬೇರೆ ಬೇರೆ ರೂಪದಲ್ಲಿ ಹೋದಾನು, ಅದೇ ರೂಪದಲ್ಲಿ ಬಂದಿರ್ತಾನೆ ಅಂತ ಇಲ್ಲಿ. ಒಂದು ಏನೋ ನಾನು ಹಾಗೆ ಮಾಡಿದ್ನೆ ಅಂತ ತನ್ನ ಅರಸನಿಗೆ ತೋರಿಸೋದಕ್ಕೆ ಬೇಕಾಗಿ
ನಾನು ಹೇಗೆ ವೇಷ ಮಾಡ್ಕೊಂಡು ಹೋಗಿದ್ನೆ ಅನ್ನೋದು ತೋರ್ಸೋದಕ್ಕೆ ಬೇಕಾಗಿ ಅದೊಂಥರ ಸಭಿಕರ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ ಅದು. ಬಾಯಲ್ಲಿ ಹೇಳೋದಕ್ಕಿಂತ ಮಾಡಿ ತೋರಿಸಿದಾಗನೇ ಅದು ಇದಾಗತ್ತೆ. ಹಾಗೆ ಅದೆಲ್ಲ ಇದು ಈ ಕಟ್ಟು ಹಾಸ್ಯ ಸಾಮಾನ್ಯ ಎಲ್ಲ ಮೇಳಗಳು ಆ ಕಾಲದಲ್ಲಿ ಮಾಡ್ತಾ ಇದ್ವಾ? ನಮಗೆ ಗೊತ್ತಿದ್ದಂಗೆ ನಮ್ಗೆ ಹಿಂದೆ ಇವರೆಲ್ಲ ಮಾಡ್ತಿದ್ದದ್ದು ನೋಡಿ ನಾವು ಮಾಡಿದ್ದು. ಅಲ್ಲ, ನೀವು ನೋಡ್ದವಾಗ ಬೇರೆ ಮೇಳದವರು ಮಾಡಿದ್ರ ಅದನ್ನ? ತುಂಬ ಮಾಡ್ತಿದ್ರು. ಮೆಜಾರ ಅಣ್ಣಪ್ಪ ಎಲ್ಲ ತುಂಬ ಮಾಡ್ತಿದ್ರು. ಆಮೇಲೆ ಇವರು ನಮ್ಮ ತಡೀರಿ, ಅವ್ರ ಹೆಸರೇ ಮರ್ತೋತಲ್ಲ, ಕುಂಜಾಲ ಕುಂಜಾಲರ ಟೈಪೇ ಮಾಡ್ತಿದ್ದೆ ನಾನು. ಅವ್ರದ್ದೇ ಅನುಕರಣೆ. ಅಲ್ಲ, ಕುಂಜಾಲು ಅವರು ಮಾಡಿದ್ರೆ ಇದನ್ನ ಇದ್ರದ್ದೆಲ್ಲ ಕಾಶಿಮಣಿ ಎಲ್ಲ ಒಳ್ಳೇದು ಮಾಡ್ತಿದ್ರು. ಕಟ್ಟಾಸೆ ನೋಡಿಲ್ಲ ನಾನು. ಕಟ್ಟಾಸ್ಯ ಅಲ್ಲ, ಕಟ್ಟಾಸ್ಯವನ್ನ ಬೇರೆ ಯಾವ ಮೇಳಗಳು ಮಾಡ್ತಾ ಇದ್ದಿದ್ದು ಅಂತ? ಬಹುಶಃ ಹಿಂದೆಲ್ಲ ಮಾಡ್ತಿರ್ಬೇಕು. ಬಯಲಾಟದಿಂದ ನಮಗೆಲ್ಲ ಆ ಕಡೆಯಿಂದಾನೇ ಬರುತ್ತಾನೆ. ಏನಿದ್ರು ನಾವು ಮಾಡೋದು, ಅಲ್ಲೇನು ಮಾಡ್ತಿದ್ರು ನೋಡ್ಕೊಂಬಂದು ಇಲ್ಲಿ ಯಾರು ಹೇಳಿ ಮಾಡೋದು. ಹಾಗೆ ಅವ್ರ ಕಡೆಯಿಂದ ಬಂದರೆ ನಮಗೆ ಅದನ್ನು ಬಿತ್ತಿರ್ಬೋದು, ಹೀಗೆ ಮಾಡಬೇಕು ಅಂತ ಅದಿರಬಹುದು. ನಾವು ಎಲ್ಲಿ ನೋಡೋದಿಲ್ಲ ಅದು. ಬೇರೆ ಯಾವ ಪ್ರಸಂಗದಲ್ಲಿ ಈ ಥರ ವಿಶೇಷವಾಗಿದ್ದಿದೆ? ಆ ಥರ ವಿಶೇಷ ಬೇರೆ ಯಾವುದ್ರಲ್ಲೂ ಇಲ್ಲ, ವಿಶೇಷವಾಗಿಲ್ಲ. ನಾವು ಎಲ್ಲ ಪ್ರಸಂಗಗಳನ್ನು ಆಡೋಕ್ಕೆ ಸಾಧ್ಯನೇ ಇಲ್ಲ. 100 ಪ್ರಸಂಗ ಇರ್ಬೋದು, ಇವತ್ತು 500-600 ಪ್ರಸಂಗ ಇರ್ಬೋದು. ನೀವೆಲ್ಲ ಒಟ್ಟು ಮಾಡಿದಿರಲ್ಲ, ಎಷ್ಟಾಯ್ತು ಅದು ಒಟ್ಟು ದಾಖಲೆ? ಹಂಗೆ ಅದು ಹೆಚ್ಚು ಕಡಿಮೆ ಒಂದು 1800 ಏನೋ. ಅದೇ ನೋಡಿ, 1800ರಲ್ಲಿ 800 ಪ್ರಸಂಗನೂ ಯಾರೂ ಮಾಡಿದ್ಲ ಅಲ್ವಾ? ಈಗ ಈಗಿನ ಕಾಲದಾಗ ಏನಾಗಿದೆ ಅಂದ್ರೆ, ಈ ವರ್ಷದ್ದು ಇಂಥ ಪ್ರಸಂಗ ಅದೇ, ಎಲ್ಲಿ ಹೋದ್ರು ಅದೇ ಅಲ್ವಾ? ಪೌರಾಣಿಕ ಪ್ರಸಂಗಗಳನ್ನ ಆಡಬೇಕು ಅಂತ ಹೇಳಿದ್ರೆ ಇವರಿಗೆ ಕೆಲವಾರು ಭಸ್ಮಾಸುರ, ಕಾರ್ತಿವೀರ್ಯಾರ್ಜುನ, ಚಂದ್ರಹಾಸ ಇಂಥವೇ ಒಂದಷ್ಟುಗಳನ್ನು ಆಡೋದು ಅಲ್ವಾ? ಎಲ್ಲ ಪ್ರಸಂಗನೂ ಯಾರು ಮಾಡೋದಿಲ್ಲ ಈಗ. ಆ ಪ್ರಸಂಗ ಈಗ ಅಲ್ಲಿ ಚಾಲ್ತಿಲಿದ್ದ ಪ್ರಸಂಗ ಇದ್ದಾರೆ, ಅದ್ರ ನಡೆ ಗೊತ್ತಿರುತ್ತೆ, ನಡೆಯುತ್ತೆ, ಅದು ಹೋಗುತ್ತೆ. ಹೊಸದಾಗಿ ಮಾಡೋಕ್ಕಾದ್ರೆ ಭಾರಿ ವಿಮರ್ಶೆ ಮಾಡೇ ಮಾಡ್ಬೇಕಾಗತ್ತೆ ಅಲ್ವಾ? ಹಾಗೆ ನೀವೊಂದು ಕ್ಯಾಸೆಟ್ ತಗೊಂಬಂದಿದ್ರಲ್ಲ ಸರ್, ರಮೇಶ್ ಬೇಗಾರ್ ಅವರ ಕೋಡಂಗಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ಯಾವ್ಯಾವ ಎಲ್ಲದನ್ನು ಸಾಮಾನ್ಯ ನಾವೇನು ಮಾಡ್ತಾ ಇತ್ತ ಅದನ್ನೆಲ್ಲದನ್ನು ಮಾಡಿದ್ದೇವೆ ಅಂತ ನೆನಪು ನನಗೆ. ನಂಗೆ ಆ ಕ್ಯಾಸೆಟೇ ಸಿಗಲ್ಲ. ಅಲ್ಲ, ಅದರಲ್ಲಿ ಮತ್ಯಾವುದು ಹಾಸ್ಯ ಇದ್ದಿತ್ತು? ಮತ್ತೆ ಇನ್ಯಾವುದಿಲ್ಲ. ರತಿ ಕಲ್ಯಾಣದ ಹಾಸ್ಯ ಮಾಡಿತ್ತು. ಇದ್ರದ್ದು ಮಾಡಿತ್ತ ಅಂತ, ಅದು ಕಾಲಪಾಳ್ಯದಂತೆ. ಅದರಲ್ಲಿ ಏನು ಹಾಸ್ಯ ಬರುತ್ತಿತ್ತು? ಅದರಲ್ಲಿ ಕಾಲಪಾಳ್ಯದಂತೆ ಅಲ್ಲಿ ಪದ್ಯಕ್ಕಿಲ್ಲ, ಎಲ್ಲ ಸ್ವಂತದ್ದೇ ಆಗಬೇಕು. ಅಲ್ಲಿ ಕುದುರೆ ಹೊರಟಲ್ಲಿಂದವ, ಕುದುರೆ ಕಾವಲುಗಾರ ಅಲ್ಲ ಇವನು. ಕುದುರೆ ಎಲ್ಲಿ ಹೋಯ್ತು ಅಂತ ಹೇಳೋದೆಲ್ಲ ಇವನೇ ಅಲ್ವಾ? ಇಲ್ಲೊಂದು 2-3 ಘಟನೆಗಳು. ಕುದುರೆ ಹೋಗಿ ಅಲ್ಲಿ ನೀಲಧ್ವಜನ ಪ್ರವೇಶಕ್ಕೆ ಹೋತು, ಅಲ್ಲಿ ಯುದ್ಧ ಆಗಿ ಅವನು ಕಪ್ಪ ಕೊಟ್ಟ ಅಂತ ಒಂದು, ಅದು ಒಂದು ಸುತ್ತಾದ ಕೂಡಲೇ ಮತ್ತೊಂದು ಇದಕ್ಕೆ ಹೋಗ್ತಾ ಇತ್ತು. ಮತ್ತು ಹೊತ್ತಿಗಲ್ಲಿ ಸೌಬರಿ ಆಶ್ರಮ, ಕುದುರೆ ಬಂಡೆಕಲ್ಲಲ್ಲಿ ಕಾಲು ಹೊತ್ತು ಹೋಗೋದು, ಅದೆಲ್ಲ ಕತೆ ಉಂಟಲ್ಲ. ಅದಕ್ಕೆಲ್ಲ ನಾವು ಸ್ವಂತ ಸೇರಿಸ್ಕೊಂಡು ಅದನ್ನ, ಆ ಕತೆ ಎಲ್ಲ ಹೇಳೋದು ಇವನೇ ಸಾಮಾನ್ಯವಾಗಿ, ಹಾಸ್ಯಗಾರನೇ. ಅರ್ಜುನ ಅದನ್ನ ಹೇಳೋದಲ್ಲ. ಕುದುರೆ ಎಲ್ಲೋಯ್ತು, ಈ ಥರ ಬಂಡೆಕಲ್ಲಲ್ಲಿ 4 ಕಾಲು 3 ಬಂಡೆಕಲ್ಲಲ್ಲಿ ಕಾಲು ಹೋಗಿದ್ದಕ್ಕೆ ಸಾಧ್ಯ ಉಂಟೇನು? ನಾನು ಕಣ್ಣಾರೆ ಕಂಡದ್ದು ಹೌದು ಅಂತ. ಹಾಗಾದ್ರೆ ಏನಾದರೂ ಸ್ಥಳ ಮಹಾತ್ಮ ಇರ್ಬೋದು. ಕೇಳೋಣ ಅಂತ ಹೇಳಿದ ಭಾಗವತರನ್ನ ಕೇಳೋದು. ಭಾಗವತರ ಅವಾಗ ಹೇಳೋದು, ಅಲ್ಲಿ ಸೌಬರಿ ಅನ್ನುವಂಥ ಋಷಿ ಮಾಡ್ತಾ ಇದ್ದ, ಉದ್ದಾಲಕ ಅವನ ಹೆಂಡತಿ ಚಂಡಿಗೆ ಶಾಪ ಕೊಟ್ಟದ್ದು ಆ ಕತೆ. ಅರ್ಜುನನ ಪಾದ ಸ್ಪರ್ಶ ಆದ ಕೂಡಲೇ ಶಾಪ ವಿಮೋಚನೆ ಅಂತೆಲ್ಲ ಇರುತ್ತಲ್ಲ, ತಡ ಮಾಡೋದು ಬೇಡ, ನಿಮ್ಮ ಪಾದ ಪಾಲಿಸಿ ಅಂತ. ಅವಾಗ ಅಲ್ಲಿ ಚಂಡಿ ಬರೋದು. ಗಂಡನ ಮಾತು ಕೇಳ್ಕೊಂಡಿರೋದಾದ್ರೆ ಇರು, ಇಲ್ಲ ಅಂತ ಹೇಳಿದ್ರೆ ನನ್ನ ಜೊತೆ ಬಾ ಅಂತ. ಹಂಗಿದ್ದದ್ದು. ಏನು ಮಾಡ್ತೀಯ? ಕಾಫಿ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ, ಕಾಫಿ ತೋಟದ ಕೆಲಸ ಮಾಡ್ತೀನಿ, ಹಂಗೆ ಹಿಂಗೆ ಒಂದಷ್ಟು ತಮಾಸೆಗೆ ಅಷ್ಟೇ. ಒಂದಷ್ಟು ಟೈಮ್ ಹೋಗ್ತಿತ್ತು. ಅದು ಜನಗಳಿಗೆ ರಂಜನೆ ಬೇಕಾಗ್ತಿತ್ತಲ್ಲ, ಅದಕ್ಕೆ ಬೇಕಾಗಿ ಅಷ್ಟೇ. ಮತ್ಯಾವ ಹಾಸ್ಯ ಇತ್ತು ಸರ್? ಮತ್ತೆ ಇನ್ಯಾವುದನ್ನು ವಿಶೇಷವಾಗಿಲ್ಲ. ನಾವು ಹೆಚ್ಚಿಂದ ಅದೇ ಸುಧಾನ ಕಾಳಗ, ಬಬ್ರಾವನ ಕಾಳಗ, ಮೀನಾಕ್ಷಿ ಕಲ್ಯಾಣ, ರತಿ ಕಲ್ಯಾಣ ಇಂಥ ಪ್ರಸಂಗಗಳೇ ನಾವು ಜಾಸ್ತಿ ಆಡ್ತಾ ಇದ್ದು. ಆಮೇಲೆ ಇದು ಬೇಡ್ರ ಕಣ್ಣಪ್ಪ, ಕಾಳಿದಾಸ. ಕೋಡಂಗಿಯಲ್ಲಿ ಹಾಸ್ಯ ಮಾಡ್ತಿದ್ರಿ? ಅಂದ್ರೆ
ಕೋಡಂಗಿ ಅಂತ ಕೋಡಂಗಿ ಅಂತ ಆ ಕ್ಯಾಸೆಟ್ಟಿಗೆ ಅಲ್ಲ ಹೆಸರು ಕೊಟ್ಟು. ಇಲ್ಲ, ಕೋಡಂಗಿ ಮಾಡ್ತಿರಲ್ಲ. ಹಾಂ, ಅದ್ರ ಹಾಸ್ಯ ಕ್ರಮ ಏನಾದ್ರು? ಇಲ್ಲ ಇಲ್ಲ, ಅದು ಗೊತ್ತಿಲ್ಲ ನನಗೆ. ಹಾಂ ನನಗೆ ಅದು ಗೊತ್ತಿಲ್ಲ. ಅದು ಹಾಂ 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 ಅದು ಪಾರಂಪರಿಕ ಹಾಸ್ಯ ಅಲ್ವಾ ಅದು. ಹ್ಞೂ ನನಗೆ ಅದು ಗೊತ್ತಿಲ್ಲ ಅದು. ಇವತ್ತು ನಿಮ್ಮ ಮಗ ಕೂಡ ಅಜಿತ್ ಕಾರಂತ್ ಕೂಡ ಸಾಕಷ್ಟು ಯುವ ಕಲಾವಿದನಾಗಿ ಇಡೀ ಯಕ್ಷಗಾನ ರಂಗದಲ್ಲಿ ಕಾಣ್ತಾ ಇದ್ದಾರೆ. ಅವರ ಬೆಳವಣಿಗೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಇವಾಗ ಭಾಳ ಸಂತೋಷ ಆಗ್ತಾ ಉಂಟು. ಅವನು ವೃತ್ತಿ, ಬೇರೆ ವೃತ್ತಿ ಇದ್ದರೂ ಕೂಡ ಅದ್ರ ಜೊತೆಲಿ ಇದನ್ನು ಮಾಡ್ಕೊಂಬಿಟ್ಟು ಒಳ್ಳೆ ಹೆಸರು ಗಳಿಸಿದ್ದಾನೆ. ಎಲ್ಲ ಕಡೆ ಸಾಕಷ್ಟು ಕಡೆ ಪ್ರಚಾರ ಇದೆ. ಇವತ್ತಿನ ಮೀಡಿಯಾಗಳು ಇದು ಎಲ್ಲ ತುಂಬ ಇದ್ರಾಗಿದ್ದಾವಲ್ಲ, ಪ್ರಚಾರ ಇದೆ ಎಲ್ಲ ಕಡೆಗೆ. ತಾಳಮದ್ಲೆ ಆಟ ಇದಕ್ಕೆಲ್ಲ ಹೋಗ್ತಾನೆ, ಖುಷಿ ಆಗುತ್ತೆ. ನಿಮ್ಮ ನಿರೀಕ್ಷೆ ಎಷ್ಟು ಇದೆಯಾ ಅಥವಾ? ನಿರೀಕ್ಷೆಗಿಂತ ಜಾಸ್ತಿನೇ ಜಾಸ್ತಿನೇ ಇದೆ, ನಿರೀಕ್ಷೆಗಿಂತ ಜಾಸ್ತಿ ಇದೆ. ಅವನಿಗೂ ಕೂಡ ಸನ್ಮಾನ ಆಗಿದೆ ನೋಡಿ. ನಮ್ಮ ಮನೇಲಿ ಈಗ ನನ್ನ ಅಪ್ಪಂದು ಸನ್ಮಾನ ಪತ್ರ ಉಂಟು, ನಂದು ಒಂದು 7-8 ಉಂಟು, ಅವನದು ಒಂದು, ಹೀಗೆ ಎಲ್ಲ ಕಡೆ 3 ತಲೆಮಾರಿನ ಸನ್ಮಾನ ಪತ್ರ ಇದೆ ನಮ್ಮ ಹತ್ರ. ಸುಮ್ಮನೆ ಏನೇ ಯಾರೋ ಕೊಡೋದಿಲ್ಲಲ್ಲ. ನನಗೆ ಕೊಲ್ಲಂಗಾನಕ್ಕೆ ಕರೆದು ಅಲ್ಲಿ ಸನ್ಮಾನ ಮಾಡಿದ್ದಾರೆ. ತೆಲಂಗಾಣ ಅಲ್ಲಿ ಆಗಿದೆ. ಆಮೇಲೆ ಇಲ್ಲಿ ಸುತ್ತಮುತ್ತ ಎಲ್ಲ ಕಡೆನೂ ಆಗಿದೆ. ಆಮೇಲೆ ಇದಿಲ್ದಿದ್ದದ್ದು ಯಾವುದು ಸನ್ಮಾನ ಪತ್ರ ಇಲ್ದಿದ್ದ ಸನ್ಮಾನ ತುಂಬ ಆಗಿದೆ. ಅವಾಗೆಲ್ಲ ಸನ್ಮಾನ ಅಂತ ಹೇಳಿದ್ರೆ ಒಂದು ಶಾಲು ಹಚ್ಚೋದು, ಒಂದು ತೆಂಗಿನಕಾಯಿ ಕೊಟ್ಟು ಬಿಡೋದು, ಅದೊಂದು ತುಂಬ ಆಗಿದೆ. ಈಗ ಪಟ್ಲ ಫೌಂಡೇಶನ್ನ ಈ ಕಡೆ ಬಾಳೆಹೊಳೆಯ ಅಧ್ಯಕ್ಷರಾಗಿಯೂ ಕೂಡ ತಾವು ಕೆಲಸ ಮಾಡಿದವರು. ಏನೇನು ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ? ಯಾವ ಕಾರ್ಯಕ್ರಮ ಹೆಚ್ಚಿದ್ದೇನು ಮಾಡೋಕ್ಕಾಗಲ್ಲ ಇಲ್ಲಿ. ಆದರೆ ಹಳೆ ಕಲಾವಿದರನ್ನೆಲ್ಲ ಗುರುತಿಸಿದ್ದು, ಶೃಂಗೇರಿಯಿಂದ ಹಿಡಿದು ಈ ಸೈಡೆಲ್ಲ ಒಟ್ಟು 15 ಜನ ವರ್ಷಕ್ಕೆ ಇಬ್ಬಿಬ್ರು ಕಲಾವಿದರಂತೆ. ಅವ್ರನ್ನ ಕರೆದುಬಿಟ್ಟು ಅವ್ರಿಗೆ 10,000 ರೂಪಾಯಿ ಧನದೊಂದಿಗೆ ಸನ್ಮಾನ ಪತ್ರ ಇದನ್ನೆಲ್ಲ ಮಾಡಿ ವರ್ಷಕ್ಕೊಂದು ಆಟ ಮಾಡಿಸ್ತಾ ಇದ್ದು. ದುಡ್ಡು ಕಲೆಕ್ಷನ್ ಮಾಡಿ 1 ವರ್ಷನೇನೋ 1 ಲಕ್ಷ ರೂಪಾಯಿ ಕೊಟ್ಟು ಫೌಂಡೇಶನ್ನಿಗೆ, ಮತ್ತೆ ಕೊಡೋಕ್ಕಾಗಲ್ಲ. ಆಮೇಲೆ ಆಟಕ್ಕೆ ಓಟ್ ಹಾಕೋದೇ ಕಷ್ಟ ಆಗಿದೆ. ಆಟಕ್ಕೆ 1 ಲಕ್ಷದವರೆಗೆ ಖರ್ಚು ಬರುತ್ತೆ ಒಂದು ಪ್ರದರ್ಶನಕ್ಕೆ. ಊಟ, ಒಂದು ಆಟ ನೋಡೋಕೆ ಬಂದವರಿಗೆ ಒಂದು ಊಟ, ಕಾಫಿ ಇದನ್ನೆಲ್ಲ ಮಾಡಿ, ಹಾಗಾಗಿ ಒಂದು ಪ್ರದರ್ಶನ ಕೊಡ್ತಾ ಇದ್ದೀವಿ. ವರ್ಷಕ್ಕೆ ಇಬ್ಬರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ, 10,000 ರೂಪಾಯಿ ಕೊಟ್ಬಿಟ್ಟು. ಸ್ಕೂಲ್ನಲ್ಲಿ ಈಗ ಯಕ್ಷಗಾನವನ್ನು ಕೂಡ ಹೇಳ್ಕೊಡ್ತಾರೆ? ಅದೇ ಹೇಳ್ಕೊಡ್ತಾರೆ. ಅದು ಅವರು ಫೌಂಡೇಶನ್ ವತಿಯಿಂದ ನಡೀತಾ ಇದೆ. ನಮ್ಮ ಘಟಕದ ವತಿಯಿಂದ ಇದನ್ನು ಮಾಡ್ತಾ ಇದ್ದೀವಿ ನಾವು ಅಷ್ಟೇ. ಅದಕ್ಕೆ ಪ್ರತಿಕ್ರಿಯೆ ಹೇಗಿದೆ? ಅದಕ್ಕೆ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ. ಪ್ರತಿಕ್ರಿಯೆ ಚೆನ್ನಾಗಿದೆ. ಅಂದರೆ ನಾವು ಕಲಿತೀವಿ ಅಂತ ಹೇಳಿ ಬರೋರು ಕಡಿಮೆ. ಸ್ಕೂಲ್ ಮಕ್ಕಳಿಗೆ ಒಟ್ರಾಸಿ ಇಂಟ್ರೆಸ್ಟ್ ಇದ್ದವರು, ಅದೇ ಬ್ಲಡ್ಡಲ್ಲಿ ಬಂದಿರುತ್ತಲ್ಲ ಯಕ್ಷಗಾನದ ಇದು ಮನೆತನದಿಂದ ಬಂದ ಅಂಥ ಹುಡುಗರು ಸ್ವಲ್ಪ ಅವಕ್ಕೊಂದು ಅವಕಾಶ ಸಿಗುತ್ತೆ. ಆಮೇಲೆ ಈಗ ಯಕ್ಷಗಾನ ಅಂದ ಕೂಡಲೇ ಮನೆಯವರಾದರೂ ಕೂಡ ಎಲ್ಲರೂ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅಂತ ನೋಡೋರೆ ಹೊರತು ಇದನ್ನೆಲ್ಲ ನೋಡೋದಿಲ್ಲ. ಏನೋ ಈಗಿನ ಪರಿಸ್ಥಿತಿನೂ ಕಷ್ಟ ಆಗಿದೆ. ಮಲೆನಾಡಲ್ಲಿ ಜೀವನನೇ ಕಷ್ಟ ಆಗಿದೆ. ಕೃಷಿ ನಂಬ್ಕೊಂಡು ಜೀವನ ಮಾಡ್ತಿದ್ದು ನಾವು. ಕೃಷಿಗೆಲ್ಲ ಭಾರಿ ಕಷ್ಟ ಈಗ. ಎಲ್ಲ ಅಡಿಕೆಗೆಲ್ಲ ಕಾಯಿಲೆ ಬಂದಿದೆ. ಆಮೇಲೆ ಕಾಡು ಪ್ರಾಣಿಗಳ ಉಪದ್ರ. ನೀವು 6:30-7 ಗಂಟೆಗೆ ಬಂದ್ರೆ ಇಲ್ಲೆಲ್ಲ ಕಾಡ್ಕೊಂಡಿರ್ತವೆ ಅಂತ ಪರಿಸ್ಥಿತಿ ಆಗಿದೆ. ಅಂದ್ರೆ ಯಕ್ಷಗಾನ ಕೂಡ ಸವಾಲಾಗಿಯೇ ಇದೆ. ಸವಾಲೆ ಖಂಡಿತ ಸವಾಲೆ ಈಗ. ಆಮೇಲೆ ಜನ ಯಾರು ನೆದ್ದೆಗೆಟ್ಟು ನೋಡೋದಕ್ಕೆ ಹೋಗೋದಕ್ಕೆ ಸಂಜೆವರೆಗೂ ಹೋಗೋಣ ಅಂತ ಇರ್ತಾರೆ. ಆಮೇಲೆ ಇವತ್ತು ಯಾರು ಹೋಗ್ತಾರೆ ಸಾಯಲಿ ಅಂತ ಕೂತ್ಕೊಳ್ತಾರೆ. ಹಿಂದೆ ಆಗಲ್ಲ. ಒಂದು ದಿವಸ ಇವತ್ತು ಆಟ ಅದೇ ಅಂತಾದ್ರೆ ಬೆಳಗ್ಗೆಯಿಂದಾನೆ ನಾವೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಆಟಕ್ಕಾಗಿ ಮಧ್ಯಾಹ್ನಕ್ಕೆ ರೆಡಿ ಆಗ್ತಿದ್ದು. ಈಗ ಹೋಗೋದಿಲ್ಲ. ಹಂಗಾಗಿದೆ. ಆಸಕ್ತಿ ಕಡಿಮೆ ಆಗಿದೆ ಅಂತ ಅನಿಸುತ್ತೆ. ಆ ಹಿಂದಿದ್ದ ಆಸಕ್ತಿ ಇಲ್ಲ, ಯಕ್ಷಗಾನದ ಇಂಟ್ರೆಸ್ಟ್ ಇಲ್ಲ. ಹೊಸ ತಲೆಮಾರದ್ದು ಕಷ್ಟನೇ. ಇನ್ನೆಲ್ಲ ನೀವೆಲ್ಲ ಥರ ಮಾಡ್ತಾ ಇದ್ದೀರಲ್ಲ ಪೇಟೆಯಲ್ಲಿ ಕೂತ್ಕೊಂಡು ಯಕ್ಷಗಾನ, ಅದರಿಂದ ಏನಾದರೂ ಇದಾಗಬಹುದು, ಒಳ್ಳೇದಾಗಬಹುದು. ಹಳ್ಳಿ ಪ್ರದೇಶದಾಗ ಇಲ್ಲ. ಯಕ್ಷಗಾನ ಮುಂದುವರ್ಸೋದು ಹೇಗೆ ಸರ್ ಹಾಗಾದ್ರೆ? ಅದು ಮುಂದುವರಿಯುತ್ತೆ. ನಾವ್ಯಾರು ಮುಂದುವರ್ಸೋದು ಬೇಡ. ಅದೇ ಜನ ಎಲ್ಲ ತಂದ್ಕೊಂಡ್ಬಿಟ್ಟು ಮಾಡ್ಕೊಂಡು ಬಿಡುತ್ತೆ ಅದು. ಸರ್, ಸುಮಾರು 1.5 ಗಂಟೆಗಳ ಕಾಲ ಸತತವಾಗಿ ಹಲವು ವಿಚಾರಗಳ ಬಗ್ಗೆ ತಾವು ಹೇಳಿದ್ರಿ.
ಸೊ ತಮಗೆ ವೀಕ್ಷಕರ ಪರವಾಗಿ ಬಹಳ ಬಹಳ ಧನ್ಯವಾದಗಳು ಸರ್. ನನ್ನ ಮನಸ್ಸಿಗೆ ಕಂಡದ್ದನ್ನು ಹೇಳಿದ್ದೇನೆ. ಅದರಲ್ಲಿ ತಪ್ಪು ಒಪ್ಪುಗಳಿದ್ದರೆ ಅದನ್ನು ಮನ್ನಿಸ್ಬೇಕು ಯಾರಾದರೂ. ಕೇಳ್ಕೊಂಡು ಕಡೆಗೆ ಅವನು ಹಂಗೆ ಹೇಳ್ದ ಹಿಂಗೆ ಹೇಳ್ದ ಅಂತ ಹೇಳಿಬಿಟ್ಟು ಯಾರಾದರೂ ಅದೇ ಕಾಂಟ್ರವರ್ಸಿ ಶುರುವಾಗತ್ತೆ ಈಗ ಅಲ್ವಾ, ಅದು ಆಗಬಾರ್ದು ಅಂತ ಹೇಳ್ತಿದ್ದಾನೆ ಅಷ್ಟೇ. ಬಹಳ ಧನ್ಯವಾದಗಳು ಸರ್. ನಮಸ್ತೆ.